28/1/25 प्रथम मुरली बाप दादा मधुबन। मीठे बच्चे, पासवें तानर होना है तो ಶ್ರೀಮತ್ ಪರ್ ಚಲ್ತೆ ರಹೋ. ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ಪಾಸ್ವೆ ತಾನರ್ ಆಗಬೇಕು ಅಂದಾಗ ಶ್ರೀಮತದಂತೆ ನಡೀತಾ ಇರಿ. ಕುಸಂಗ್ और माया के तूफानों से अपनी संभाल करो. ಕುಸಂಗ, ಕೆಟ್ಟ ಸಂಗ ಮತ್ತು ಮಾಯೆಯ ಬಿರುಗಾಳಿಗಳಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಿ. प्रश्न, बाप ने बच्चों की क्या सेवा की जो बच्चों को भी करनी है. ತಂದೆ ಮಕ್ಕಳದು ಯಾವ ಸೇವೆ ಮಾಡಿದ್ದಾರೆ, ಯಾವುದನ್ನು ಮಕ್ಕಳು ಸಹ ಮಾಡಬೇಕು. ಯಾವ ಸೇವೆ ಮಾಡಿದ್ದಾರೆ? बाप ने लाडले बच्चे कहकर हीरे जैसा बनाने की सेवा की. ತಂದೆ ಮುದ್ದಿನ ಮಕ್ಕಳೇ ಅಂತ ಹೇಳಿ ವಜ್ರದ ರೀತಿ ಮಾಡುವಂತಹ ಸೇವೆ ಮಾಡಿದ್ದಾರೆ. ऐसे हम बच्चों को भी अपने मीठे भाइयों को हीरे जैसा बनाना है. ಅದೇ ರೀತಿ ನಾವು ಮಕ್ಕಳು ಸಹ ನಮ್ಮ ಮಧುರರಾದ ಸಹೋದರರನ್ನು ವಜ್ರದ ರೀತಿ ಮಾಡಬೇಕಾಗಿದೆ. ಸಹೋದರ ಆತ್ಮಗಳನ್ನು ವಜ್ರದ ರೀತಿ ಮಾಡಬೇಕಾಗಿದೆ. ಇಸ್ಮೇ ಕೋಯಿ ತಕ್ಲೀಫ್ ಕಿ ಬಾತ್ ನಹಿ ಹೈ, ಸಿರ್ಫ್ ಕಹನಾ ಹೈ ಕಿ. ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ, ಕೇವಲ ಹೇಳಬೇಕು. ಬಾಪ್ ಕೋ ಯಾದ್ ಕರೋ ತೋ ಹೀರೆ ಜೈಸಾ ಬನ್ ಜಾಯೇಂಗೆ. ನೀವು ತಂದೆಯನ್ನು ನೆನಪು ಮಾಡಿ, ಆಗ ನೀವು ವಜ್ರದ ರೀತಿ ಆಗ್ಬಿಡ್ತೀರಿ. प्रश्न, बाप ने कौन सा हुकुम अपने बच्चों को दिया है. ತಂದೆ ಯಾವ ಆಜ್ಞೆ ತನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ? उत्तर, बच्चे तुम सच्ची कमाई करो और कराओ. ಮಕ್ಕಳೇ, ನೀವು ಸತ್ಯವಾದ ಸಂಪಾದನೆ ಮಾಡಿ ಮತ್ತು अन्यರಿಂದ ಮಾಡಿಸಿ. तुम्हें किसी से भी उधार लेने का हुकुम नहीं है. ನೀವು ಯಾರೊಂದಿಗೂ ಸಹ ಯಾರಿಂದಲೂ ಸಹ ಸಾಲ ತೆಗೆದುಕೊಳ್ಳುವಂತಹ ಪರ್ಮಿಷನ್ ಇಲ್ಲ. ಬಾಬನ ಶ್ರೀಮತ ನಮ್ಮ ಸಾಲ ತಗೊಳ್ಳಬಾರ್ದು, ಕೊಡಬಾರ್ದು. ಅಲೌಕಿಕ ಪರಿವಾರದಲ್ಲಿ, ಈಶ್ವರಿ ಪರಿವಾರದಲ್ಲಿ ಈ ದಂಧ ಎಂದಿಗೂ ಮಾಡಬಾರ್ದು. ಸಾಲ ಕೊಡೋದು, ತಗೊಳ್ಳೋದು. ಗೀತ್, ಇಸ್ ಪಾಪ ಕಿ ದುನಿಯಾ ಸೆ. ಈ ಪಾಪದ ಪ್ರಪಂಚದಿಂದ ಕಹಿ ದೂರ ಲೇ ಚಲೋ, ಎಲ್ಲಾದರೂ ದೂರ ಕರ್ಕೊಂಡು ಹೋಗ್ಬಿಡಿ. ಭಗವಂತನಿಗೆ ಕೇಳ್ಕೊಳ್ತಾರೆ. ಓಂ ಶಾಂತಿ. ನई दुनिया में चलने वाले मीठे मीठे रूहानी बच्चों प्रति ಬಾಪ್ ಗುಡ್ ಮಾರ್ನಿಂಗ್ ಕರ್ ರಹೆ ಹೇ. ಹೊಸ ಪ್ರಪಂಚಕ್ಕೆ ಹೋಗುವಂಥವರು ಮಧುರ ಮಧುರ ಆತ್ಮೀಯ ಮಕ್ಕಳಿಗಾಗಿ ತಂದೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ, ಗುಡ್ ಮಾರ್ನಿಂಗ್ ಮಾಡ್ತಾ ಇದ್ದಾರೆ. रूहानी बच्चे नंबरवार पुरुषार्थ अनुसार जानते हैं कि ಆತ್ಮೀಯ ಮಕ್ಕಳು ನಂಬರ್ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಂಡಿದ್ದಾರೆ. ಬರೋಬರ್ ಹಮ್ ಇಸ್ ದುನಿಯಾ ಸೆ ದೂರ್ ಜಾ ರಹೆ ಹೇ. ಕಹಾ, ನಿಜವಾಗ್ಲೂ ನಾವು ಈ ಪ್ರಪಂಚದಿಂದ ದೂರ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ? ದೂರ, ಬಹುದೂರಕ್ಕೆ, ಬಹಳ ಮೇಲಕ್ಕೆ, ಎತ್ತರೆತ್ತರಕ್ಕೆ. अपने स्वीट साइलेंस होम में, तन्न स्वीट साइलेंस होमगे. शांति धाम ही दूर है जहाँ से हम आत्माएं आती है. वो है मूल वतन, ये है ಸ್ಥೂಲ ವತನ್. ಶಾಂತಿಧಾಮನೇ ಎಲ್ಲದಕ್ಕಿಂತ ದೂರ ಇರೋದು. ಅಮೇರಿಕಾ, ಆಫ್ರಿಕಾ, ಬಾಬಾ ಹೇಳ್ತಾರಲ್ವ, ನೀವು ದೂರದಿಂದ ಬಂದಿದ್ದೀರಾ, ನಾನು ದೂರದಿಂದ ಬಂದಿದ್ದೀನ ಅಂತ.
ಶಾಂತಿಧಾಮನೇ ದೂರದಲ್ಲಿರೋದು. ಎಲ್ಲಿಂದ ನಾವು ಆತ್ಮಗಳು ಬರ್ತೀವಿ ಅದಾಗಿದೆ ಮೂಲವತನ, ಇದಾಗಿದೆ ಸ್ಥೂಲವತನ. ಇಲ್ಲಿ ಎಲ್ಲ ಸ್ಥೂಲ ರೂಪದಲ್ಲಿ ಕಾಣಿಸುವಂತಹದ್ದು. ಸ್ಥೂಲ ಅಂದರೆ ಕಣ್ಣಿಂದ ನೋಡ್ಬೋದು, ಕೈಯಿಂದ ಮುಟ್ಬೋದು ಅಲ್ವಾ. ಊಹೆ ಹಮ್ ಆತ್ಮಾವೋಂ ಕಾ ಘರ್, ಅದಾಗಿದೆ ನಾವು ಆತ್ಮಗಳ ಮನೆ. ಉಸ್ ಘರ್ ಮೇ ಬಾಪ್ ಬಿಗರ್ ತೋ ಕೋಯಿ ಲೇ ನಾ ಜಾ ಸಕೆ, ಆ ಮನೆಗೆ ತಂದೆ ವಿನಃ ಬೇರೆ ಯಾರು ಕರ್ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಗುರು, ಯಾವ ಗೋಸಾಯಿ, ಯಾವ ಧರ್ಮಸ್ಥಾಪಕ, ಯಾವ ಮಹಾತ್ಮ ಯಾರು ಕರ್ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಸಬ್ ಬ್ರಾಹ್ಮಣ್ ಬ್ರಾಹ್ಮಣಿಯ ರೂಹಾನಿ ಸೇ ಸರ್ವಿಸ್ ಕರ್ ರಹೆ ಹೋ, ನೀವು ಎಲ್ಲ ಬ್ರಾಹ್ಮಣ ಬ್ರಾಹ್ಮಣಿಯರು ಆತ್ಮೀಯ ಸರ್ವೀಸು ಸೇವೆ ಮಾಡ್ತಾ ಇದ್ದೀರಿ. ಕಿಸ್ನೆ ಸಿಕ್ಕಾಯ, ಇದು ಆತ್ಮೀಯ ಸೇವೆ ಮಾಡೋದು. ಅಲ್ಲಿ ಜಿಸ್ಮಾನಿ ರೂಹಾನಿ ಸೋಷಿಯಲ್ ಸರ್ವಿಸ್ ಇದೆ. ಇಲ್ಲಿ ಆತ್ಮೀಯ ಸೇವೆ ಮಾಡೋದು ಯಾರು ಕಲಿಸಿದ್ರು? ಆತ್ಮಗಳ ಸೇವೆ. ದೂರ ಲೇ ಚಲನೆ ವಾಲೆ ಬಾಪ್ನೆ, ನಮ್ಮನ್ನು ದೂರ ಕರ್ಕೊಂಡೋಗುವಂತಹ ತಂದೆ ಕಲಿಸಿದ್ರು. ಕಿತನೋಂಕೋ ಲೇ ಜಾಯೆಗೆ ದೂರ, ಎಷ್ಟು ಮಂದಿಯನ್ನು ದೂರಕ್ಕೆ ಕರ್ಕೊಂಡು ಹೋಗ್ತಾರೆ. ಅನ್ಗಿನಿತ್ ಹೈ, ಲೆಕ್ಕ ಇಲ್ಲ. ಏಕ್ ಪಂಡೆ ಕೆ ಬಚ್ಚೆ ತುಮ್ ಸಬ್ ಭಿ ಪಂಡೆ ಹೋ, ಒಬ್ಬ ಗೈಡ್, ಪಂಡನ ಮಕ್ಕಳು ನೀವೆಲ್ಲರೂ ಪಂಡ ಗೈಡ್ ಆಗಿದ್ದೀರಿ. ತುಮಾರ ನಾಮ್ ಹಿ ಹೈ, ಎಲ್ಲ ಪಂಡಗಳು ನಿಮ್ಮ ಹೆಸರೇ ಆಗಿದೆ ಪಾಂಡವ್ ಸೇನಾ. ತುಮ್ ಬಚ್ಚೆ ಹರೇಕ್ ಕೋ ದೂರ ಲೇ ಜಾನೆ ಕಿ ಯುಕ್ತಿ ಬದಲಾತೆ ಹೋ, ನೀವು ಮಕ್ಕಳು ಪ್ರತಿಯೊಬ್ಬರಿಗೂ ದೂರ ಕರ್ಕೊಂಡೋಗುವಂತಹ ಯುಕ್ತಿಯನ್ನು ತಿಳಿಸ್ತೀರಿ. ಯಾವುದು? ಮನ್ಮನಾಭವ್ ಬಾಪ್ಕೋ ಯಾದ್ ಕರೋ, ಮನ್ಮನಾಭವ ತಂದೆಯನ್ನು ನೆನಪು ಮಾಡಿ. ಕಹತೆ ಭಿ ಹೋ ಬಾಬಾ ಇಸ್ ದುನಿಯಾ ಮೇ ಕಹಿ ದೂರ ಲೇ ಚಲೋ, ಹೇಳ್ತೀರಾ ಬಾಬಾ ನಮ್ಮನ್ನು ಈ ಪ್ರಪಂಚದಿಂದ ಎಲ್ಲಾದರೂ ದೂರ ಕರ್ಕೊಂಡೋಗಿ. ನಯಿ ದುನಿಯಾ ಮೇ ತೋ ಐಸೆ ನಹಿ ಕಹೆಂಗೆ, ಹೊಸ ಪ್ರಪಂಚದಲ್ಲಿ ಈ ರೀತಿ ಹೇಳೋದಿಲ್ಲ. ಯಹಾ ಹೈ ರಾವಣ್ ರಾಜ್ ತೋ ಕಹತೆ ಹೇ ಇಸ್ಸೆ ದೂರ ಲೇ ಚಲೋ, ಯಹಾ ಚೈನ್ ನಹಿ ಹೈ, ಇಲ್ಲಿ ಇದೆ ರಾವಣ ರಾಜ್ಯ ಅಂದಾಗ ಹೇಳ್ತಾರೆ ಇದರಿಂದ ನಮ್ಮನ್ನು ದೂರ ಕರ್ಕೊಂಡೋಗಿ, ಇಲ್ಲಿ ನಮಗೆ ನೆಮ್ಮದಿ ಇಲ್ಲ. ಇಸ್ಕಾ ನಾಮ್ ಹಿ ಹೈ ದುಃಖಧಾಮ್, ನೆಮ್ಮದಿ ಇಲ್ಲ, ಇದರ ಹೆಸರೇ ದುಃಖಧಾಮ. ಅಭಿ ಬಾಪ್ ತುಮಕೋ ಕೋಯಿ ಧಕ್ಕಾ ನಹಿ ಖಿಲಾತೆ ಹೈ, ಈಗ ತಂದೆ ನಿಮಗೆ ಯಾವುದೇ ಕಷ್ಟ ಕೊಡೋದಿಲ್ಲ, ಯಾವುದೇ ಪೆಟ್ಟು ಕೊಡೋದಿಲ್ಲ. ಭಕ್ತಿ ಮಾರ್ಗ ಮೇ ಬಾಪ್ ಕೋ ಢೂಂಢನೆ ಕೆ ಲಿಯೆ ಕಿತನೆ ಧಕ್ಕೆ ಖಾತೆ ಹೋ, ಭಕ್ತಿ ಮಾರ್ಗದಲ್ಲಿ ತಂದೆಯನ್ನು ಹುಡುಕಲಿಕ್ಕಾಗಿ ಎಷ್ಟು ಪೆಟ್ಟುಗಳನ್ನು ತಿಂತೀರಿ, ಎಷ್ಟು ಯಾತ್ರೆಗಳು, ಎಷ್ಟು ಪೂಜೆ ಪುನಸ್ಕಾರಗಳು, ಎಷ್ಟು ಪೆಟ್ಟುಗಳನ್ನು ತಿಂತೀರಿ. ಬಾಪ್ ಖುದ್ ಕಹತೆ ಹೇ ಮೈ ಹೂ ಹಿ ಗುಪ್ತ, ತಂದೆ ಖುದ್ ಹೇಳ್ತಾರೆ ನಾನಿರೋದೇ ಗುಪ್ತ. ಇನ್ ಆಂಖೋಂ ಸೆ ಕೋಯಿ ದೇಖ್ ನಹಿ ಸಕ್ತೆ, ಈ ಕಣ್ಣುಗಳಿಂದ ನನ್ನನ್ನು, ಸ್ಥೂಲ ಕಣ್ಣುಗಳಿಂದ ನನ್ನನ್ನು ಯಾರೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಕೆ ಮಂದಿರ್ ಮೇ ಮಾಥಾ ಟೇಕ್ನೆ ಕೆ ಲಿಯೆ ಛಾಕಡಿ ರಖತೆ ಹೇ, ಮುझे तो पैर नहीं है जो तुमको ಮಾತಾ ಟೇಕ್ನಾ ಪಡೆ. ಕೃಷ್ಣನ ಮಂದಿರದಲ್ಲಿ ಅಲ್ಲಿ ನಮಸ್ಕಾರ ಮಾಡಲಿಕ್ಕಾಗಿ ಆ ಪಾದಗಳನ್ನು ಇಡ್ತಾರೆ. ನನಗಂತೂ ಪಾದನೇ ಇಲ್ಲ, ನೀವು ನಮಸ್ಕಾರ ಮಾಡಬೇಕಾಗಿಯೂ ಬರೋದಿಲ್ಲ. ತುಮಕೋ ತೋ ಸಿರ್ಫ್ ಕಹತಾ ಹೂँ, ನಿಮಗಂತೂ ನಾನು ಕೇವಲ ಹೇಳ್ತೀನಿ ಲಾಡ್ಲೆ ಬಚ್ಚೆ ತುಮ್ ಭಿ ಔರೋಂ ಕೋ ಕಹತೆ ಹೋ ಮೀಠೆ ಭಾಯಿಯೋ ಪಾರ್ಲೋಕಿಕ್ ಬಾಪ್ ಕೋ ಯಾದ್ ಕರೋ. ಬಾಬಾ ಹೇಳ್ತಾರೆ ನಾನು ಕೇವಲ ನಿಮಗೆ ಹೇಳ್ತೀನಿ ಮುದ್ದಿನ ಮಕ್ಕಳೇ, ನೀವು ಸಹ ಬೇರೆಯವರಿಗೆ ಹೇಳ್ತೀರಿ ಮಧುರ ಸಹೋದರರೇ,
ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗತ್ತೆ. ಬಸ್ ಅವ್ರ ಕೋಯಿ ತಕ್ಲೀಫ್ ನಹಿ. ಇಷ್ಟೇ ನಾನು ಹೇಳೋದು, ಬೇರೆ ಇನ್ನೇನು ನಿಮಗೆ ಕಷ್ಟ ಇಲ್ಲ. जैसे बाप हीरा जैसा बनाते हैं, बच्चे भी औरों को हीरे जैसा बनाते हैं. ಹೇಗೆ ತಂದೆ ಈ ವಜ್ರದ ರೀತಿ ಮಾಡ್ತಾರೆ, ಮಕ್ಕಳು ಸಹ ಬೇರೆಯವರನ್ನು ವಜ್ರದ ರೀತಿ ಮಾಡ್ತಾರೆ. ತಂದೆ ಮಾಡೋದು ಸೇವೆ ಇದೆ, ಮಕ್ಕಳಿಂದ ಮಾಡಿಸೋದು ಸೇವೆ ಇದೆ. ಯಹಿ ಸೀಖನಾ ಹೈ, ಮನುಷ್ಯೋं को हीरे जैसा कैसे बनाए. ನೀವು ಇದನ್ನೇ ಕಲಿಬೇಕು, ಮನುಷ್ಯರನ್ನು ವಜ್ರದ ರೀತಿ ಹೇಗೆ ಮಾಡುವಂತಹದ್ದು. ಡ್ರಾಮಾ ಅನುಸಾರ ಕಲಪ್ ಪಹಲೆ ಮುವಾಫಿಕ್ ಕಲಪ್ ಕೆ ಸಂಗಮ್ ಪರ್ ಬಾಪ್ ಆಕರ್ ಹಮ್ಕೋ ಸಿಖಲಾತೆ ಹೈ. ಡ್ರಾಮಾ ಪ್ಲಾನ್ ಅನುಸಾರ ಹೋದ ಕಲ್ಪದ ರೀತಿ ಕಲ್ಪ ಸಂಗಮದಲ್ಲಿ ತಂದೆ ಬಂದು ನಮಗೆ ಕಲಿಸ್ತಾರೆ. ಏನು ಕಲಿಸ್ತಾರೆ? ಅನ್ಯರನ್ನು ವಜ್ರದ ರೀತಿ ಮಾಡುವಂತಹದ್ದು. ಫಿರ್ ಹಮ್ ಔರೋಂ ಕೋ ಸಿಖಲಾತೆ ಹೈ, ನಾವು ನಂತರ ಬೇರೆಯವರಿಗೆ ಕಲಿಸ್ತೀವಿ. ಬಾಪ್ ಹೀರೆ ಜೈಸಾ ಬನಾ ರಹೆ ಹೈ. ಇವತ್ತಿನ ಟಾಪಿಕ್ಕು, ತಂದೆ ನಮ್ಮನ್ನು ಮಕ್ಕಳನ್ನು ವಜ್ರದ ರೀತಿ ಮಾಡ್ತಾ ಇದ್ದಾರೆ. ವಜ್ರ ಅಂದರೆ ಎಷ್ಟು ವ್ಯಾಲ್ಯೂಬಲ್ ಮತ್ತು ಎಷ್ಟು ಶೈನಿಂಗು, ಎಲ್ಲರಿಗೂ ಆಕರ್ಷಣೆ ಅಲ್ವಾ. ವಜ್ರ ಅಂದರೆ ಎಲ್ಲದಕ್ಕಿಂತ ಕಾಸ್ಟ್ಲಿ, ಚಿನ್ನ ಬೆಳ್ಳಿಗಿಂತ ಅಲ್ವಾ. ತುಮಕೋ ಮಾಲೂಮ್ ಹೈ खोजों के गुरु आगा खान को सोने चांदी हीरे में वजन किया था. ನಿಮಗೆ ಗೊತ್ತಿದೆ, ಆ ಖೋಜಾಗಳ ಗುರು ಆಗಾ ಖಾನ್ ಅವರನ್ನು ಬೆಳ್ಳಿ ಚಿನ್ನ ವಜ್ರಗಳಿಂದ ತೂಕ ಮಾಡಿದ್ರು. ನೆಹರು ಕೋ ಸೋನೆ ಮೇ ವಜನ್ ಕಿಯಾ ತಾ, ನೆಹರೂನ ಚಿನ್ನದಲ್ಲಿ ತೂಕ ಮಾಡಿದ್ರು. अब वो कोई हीरे जैसा बनाते तो नहीं थे. ಆಗಾ ಖಾನ್ ಆಗಲಿ ನೆಹರು ಆಗಲಿ ಅವರು ಯಾರನ್ನು ವಜ್ರದ ರೀತಿ ಮಾಡ್ತಾ ಇರಲಿಲ್ಲ. ಬಾಪ್ ತೋ ತುಮಕೋ ಹೀರಾ ಜೈಸಾ ಬನಾತೆ ಹೈ, ತಂದೆ ನಿಮ್ಮನ್ನು ವಜ್ರದ ರೀತಿ ಮಾಡ್ತಾರೆ. ಉನ್ಕೋ ತುಮ್ ಕಿಸ್ಮೇ ವಜನ್ ಕರೆಂಗೆ, ನೀವು ಅವರನ್ನು ಯಾವುದರಲ್ಲಿ ತೂಕ ಮಾಡ್ತೀರಾ? ತುಮ್ ಹೀರೆ ಆದಿ ಕ್ಯಾ ಕರೆಂಗೆ, ನೀವು ವಜ್ರ ವೈಡೂರ್ಯಗಳನ್ನು ಏನು ಮಾಡ್ತೀರಾ? ತುಮಕೋ ತೋ ಧರ್ಕಾರಿ ನಹಿ. ಆ ಥರ ತೂಕ ಮಾಡೋ ಮಾತೇನಾದರೂ ಇದೆಯಾ ಇಲ್ಲಿ? ಭಕ್ತಿ ಮಾರ್ಗದಲ್ಲಿ ಹರಕೆ ಹೊತ್ಕೊಳ್ತಾರೆ. ಈ ತಿರುಪತಿಗೆ ಬೆಲ್ಲದ ತೂಕ ಕೊಡ್ತೀನಿ, ಆ ತೂಕ ಕೊಡ್ತೀನಿ, ಈ ತೂಕ ಕೊಡ್ತೀನಿ. ತುಮಕೋ ತೋ ದರ್ಕಾರಿ ನಹಿ. वो लोग तो रेस में बहुत पैसे उड़ाते हैं. ಕೆಲವರು ಮನುಷ್ಯರು ಆ ರೇಸುಗಳಲ್ಲಿ, ಕುದುರೆ ಪಂದ್ಯದಲ್ಲಿ ಎಷ್ಟೊಂದು ಹಣ ಕಳ್ಕೊಳ್ತಾರೆ. ಮಕಾನ್ ಪ್ರಾಪರ್ಟಿ ಆದಿ ಬನಾತೆ ರಹತೆ ಹೈ. ಕೆಲವರು ಪಡ್ಕೊಳ್ತಾರೆ, ಕೆಲವರು ಕಳ್ಕೊಳ್ತಾರೆ. ಪಡ್ಕೊಂಡವರು ಮನೆ ಪ್ರಾಪರ್ಟಿ ಆದಿ ಮಾಡ್ಕೊಳ್ತಾ ಇರ್ತಾರೆ. ತುಮ್ ಬಚ್ಚೆ ತೋ ಸಚ್ಚಿ ಕಮಾಯಿ ಕರ್ ರಹೆ ಹೋ. ನೀವು ಮಕ್ಕಳು ಸತ್ಯವಾದ ಸಂಪಾದನೆ ಮಾಡ್ತಾ ಇದ್ದೀರಾ. ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಹ, ಜನ್ಮಕ್ಕಾಗಿ ಜೊತೆಯಲ್ಲಿ ತಗೊಂಡು ಹೋಗುವಂತಹ ಸತ್ಯ ಸಂಪಾದನೆ ಮಾಡ್ತಾ ಇದ್ದೀರಾ. ತುಮ್ ಕೋಯಿ ಸೆ ಉಧಾರ್ ಲೇ ತೋ 21 ಜನ್ಮ ಕೆ ಲಿಯೇ ಭರ್ಕರ್ ದೇನಾ ಪಡೆ. ನೀವು ಯಾರಿಂದಲಾದರೂ ಸಾಲ ತಗೊಂಡ್ರಿದ್ರೆ 21 ಜನ್ಮಕ್ಕಾಗಿ ಅದಕ್ಕೆ ಬಡ್ಡಿ ತುಂಬಿಸಿ ಕೊಡಬೇಕಾಗಿ ಬರುತ್ತೆ ಅಂತಾರೆ. ತ್ರೇತಾಯುಗ ಅಲ್ಲಿ ಹೇಗೆ ಇದು ಸಾಲ ತೀರಿಸೋದು? ಇಲ್ಲಿ ಪದವಿ ಕಮ್ಮಿ ಆಗುತ್ತೆ, ಪದವಿ ಕಮ್ಮಿ ಪಡೀತಾರೆ. ಅವ್ರ ಮನೇಲಿ ಹೋಗಿ ನೌಕರ್ ಚಾಕರಾಗಿ ಕೊನೆ ತನಕ ಅವ್ರ ಮನೆಯಲ್ಲಿ ನೌಕರ್ ಚಾಕರ ಆಗೋ ಪದವಿನೇ ಅವರಿಗೆ ಸಾಲ ತೀರಿಸೋದು. तुम्हें किसी से उधार लेने का हुकुम नहीं. ನಿಮಗೆ ಯಾರಿಂದಲೂ ಸಾಲ ತೆಗೆದುಕೊಳ್ಳುವಂತಹ ಪರ್ಮಿಷನ್ ಇಲ್ಲ.
ಮುಖ್ಯವಾಗಿ ದೇವಿ ಪರಿವಾರದಲ್ಲಿ ಹೇಳ್ತಾರೆ, ಇಸ್ ಸಮಯ ಹೈ ಜೂಟಿ ಕಮಾಯಿ ಜೋ ಖತಮ್ ಹೋ ಜಾನೆ ವಾಲಿ ಹೈ. ಈ ಸಮಯದಲ್ಲಿ ಸುಳ್ಳಿನ ಸಂಪಾದನೆ ಯಾವುದು ಎಲ್ಲ ಖತಮ್ ಆಗುವಂತಹದ್ದಿದೆ. बाबा ने देखा ये तो कौड़िया है, तुमको हीरे मिलते हैं तो फिर ये कौड़िया क्या करेंगे. ಬಾಬಾ ನೋಡಿದ್ರು ಈ ಪ್ರಪಂಚದ್ದೆಲ್ಲ ಕವಡೆ ಸಮಾನ, ನಾನು ನಿಮಗೆ ವಜ್ರಗಳನ್ನು ಕೊಡ್ತೀನಿ ಅಂದಾಗ ಈ ಕವಡೆಗಳನ್ನು ನೀವೇನು ಮಾಡ್ತೀರಾ, ಕವಡೆಗಳಿಂದ ಯಾಕೆ ಹೋಗ್ತೀರಾ. ಕ್ಯೂ ನ ಬಾಪ್ ಸೆ ಬೇಹದ್ ಕಾ ವರ್ಷ ಲೇವೆ. ಕವಡೆಗಳಿಂದ ಯಾಕೆ ಹೋಗ್ತೀರಾ, ತಂದೆಯಿಂದ ಆಸ್ತಿಯನ್ನು ತಗೊಳ್ಳೋದು ಬಿಟ್ಟು. ಖಾನಾತೋ ಮಿಲ್ನಾಯಿ ಹೈ, ಊಟ ಅಂತೂ ಸಿಗುತ್ತೆ. ಆ ಥರ ಸಾಲ ಸೋಲ ಮಾಡಿ ಬಾಬಾ ಹೇಳ್ತಾರೆ ಎಲ್ಲ ಕೊನೆಗೆ ವಿನಾಶ ಆಗುವಂತಹದ್ದು. ಏಕ ಕಹಾವತ್ ಭಿ ಹೈ, ಹಾತ್ ಜಿನ್ಕಾ ಐಸೆ ಪಹಲಾ ನಂಬರ್ ಓ ಪಾಲೇತೆ ಹೈ. ಒಂದು ಗಾದೆನೂ ಸಹ ಇದೆ, ಯಾರ ಕೈ ಯಾವಾಗಲೂ ಈ ಥರ ಕೊಡುವಂಥ ಕೈಯಾಗಿರುತ್ತೆ ಅವರು ಮೊದಲನೇ ನಂಬರು ಪಡ್ಕೊಳ್ತಾರೆ. ಬಾಬಾ ಕೋ ಶರಾಬ್ ಭಿ ಕಹತೆ ಹೈನ, ಬಾಬನಿಗೆ ವ್ಯಾಪಾರಿ ಅಂತಲೂ ಸಹ ಹೇಳ್ತಾರಲ್ವ. तो बाप कहते हैं तुम्हारी पुरानी चीज़ें ಎಕ್ಸ್ಚೇಂಜ್ करता हूँ ಅಂದಾಗ ತಂದೆ ಹೇಳ್ತಾರೆ ನಿಮ್ಮದು ಹಳೆ ವಸ್ತುಗಳನ್ನೆಲ್ಲ ನಾನು ತಗೊಂಡು ಹೊಸ ವಸ್ತುಗಳನ್ನು ಕೊಡ್ತೀನಿ. ಎಕ್ಸ್ಚೇಂಜು ಇದು ಬಾಬಾ ಮಾಡೋದು. ನಮ್ಮದೆಲ್ಲ ಬಿಸಾಕೋದು, ಹಳೆಯದು ಕೆಲಸಕ್ಕೆ ಬಾರದ್ದು ತಗೊಂಡು ಎಲ್ಲ ಹೊಸದು ಕೊಡ್ತಾರೆ. कोई मरता है तो पुरानी चीज़ें गरनी गोर को देते हैं ना. ಯಾರಾದರೂ ಸತ್ರು ಅಂದಾಗ ಪ್ರಪಂಚದಲ್ಲಿ ಹಳೆ ವಸ್ತುಗಳನ್ನು ಒಬ್ಬ ಬ್ರಾಹ್ಮಣನಿಗೆ ಕೊಡ್ತಾರೆ. ಕರ್ನಿ ಗೋರ್ ಅಂತ, ಅವರು ಮಾತ್ರನೇ ತಗೊಳ್ಳೋದು, ಎಲ್ಲ ಬ್ರಾಹ್ಮಣರು ತಗೊಳ್ಳೋದಿಲ್ಲ. ಬಾಪ್ ಕಹತೆ ಹೈ ತುಮ್ಸೆ ಲೇತಾ ಕ್ಯಾ ಹೂ, ಈ ಸ್ಯಾಂಪಲ್ ದೇಕೋ. ತಂದೆ ಹೇಳ್ತಾರೆ ನಿಮ್ಮಿಂದ ನಾನು ಏನು ತಗೊಳ್ತೀನಿ, ಇದು ಸ್ಯಾಂಪಲ್ ನೋಡಿ. ಯಾವುದು ಹೇಳ್ತಾರೆ, ದ್ರೌಪದಿ ಭಿ ಏಕ್ ತೋ ನಹಿ ತೀನಾ. ದ್ರೌಪದಿಗೆ ಏನು ಕೊಟ್ಟರು ಬಾಬಾ ಸ್ಯಾಂಪಲ್ಲು. ಅವಳು ಕೊಟ್ಟಿದ್ದು ಒಂದು ಸೀರೆ ತುಂಡು ಹರಿದು ಕಟ್ಟಿದ್ದು ಆ ಸಮಯದಲ್ಲಿ. ರಿಟರ್ನ್ ಎಷ್ಟು ಕೊಟ್ಟರು ಬಾಬಾ. ತುಮ್ ಸಬ್ಬು ದ್ರೌಪದಿಯ ಹೋ, ನೀವೆಲ್ಲರೂ ದ್ರೌಪದಿಗಳಾಗಿದ್ದೀರಿ. ನಾವು ಕೊಡೋದು ಕೆಲಸಕ್ಕೆ ಬಾರದ್ದು, ಒಂದು ತಗೊಳ್ಳೋದು ಲೆಕ್ಕವಿಲ್ಲದಷ್ಟು ಬಹಳಷ್ಟು ವ್ಯಾಲ್ಯೂಬಲ್. ಬಹುತ್ ಪುಕಾರ್ತಿ ಹೈ ಬಾಬಾ ಹಮ್ಕೋ ನಂಗನ್ ಹೋನೆ ಸೆ ಬಚಾವೋ. ಬಹಳ ಕೂಗ್ತಾರೆ, ನಮ್ಮನ್ನು ಈ ಅಪವಿತ್ರತೆಯಿಂದ ಕಾಪಾಡಿ. ಬಾಬಾ ಕಿತ್ನಾ ಪ್ಯಾರ್ ಸೆ ಸಮಜಾತೆ ಹೈ. ತಂದೆನೂ ಆ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ತಿಳಿಸ್ತಾರೆ, ಬಚ್ಚೆ ಈ ಅಂತಿಮ ಜನ್ಮ ಪವಿತ್ರ ಬನೋ. ಮಕ್ಕಳೇ, ಈ ಅಂತಿಮ ಜನ್ಮ ಹೇಗಾದರೂ ಏನಾದರೂ ಕಷ್ಟ ಆಗಲಿ, ನೀವು ಪವಿತ್ರರು ಆಗಿ. बाप कहते हैं ना बच्चों को कि मेरी दाढ़ी का लाज रखो, कुल को कलंक नहीं लगाओ. ತಂದೆ ಹೇಳ್ತಾರೆ, ಮಕ್ಕಳೇ ನಂದು ಮಾನ ಉಳಿಸಿ ಮತ್ತು ಕುಲದ ಕಳಂಕ ತರಿಸ್ಬೇಡಿ. ಮಾನ ಉಳಿಸೋದು ಅಂದರೆ ಏನು, ಅಪವಿತ್ರರಾದ್ವಿ ಅಂದರೆ ತಂದೆ ಮಾನ ಕಳೆದ್ವಿ. तुम मीठे मीठे बच्चों को कितना फक्र होना चाहिए. ನೀವು ಮಧುರ ಮಕ್ಕಳಿಗೆ ಎಷ್ಟು ನಶೆ ಇರಬೇಕಾಗಿದೆ. बाप तुमको हीरे जैसा बनाते हैं, इनको भी वो बाप हीरे जैसा बनाते हैं. ಯಾವ ಮಾತಿನಗಾಗಿ ನಮಗೆ ನಶೆ ಇರಬೇಕಾಗಿದೆ, ತಂದೆ ನಮ್ಮನ್ನು ವಜ್ರದ ರೀತಿ ಮಾಡ್ತಾರೆ, ಅಷ್ಟು ವ್ಯಾಲ್ಯೂಬಲ್ ಮಾಡ್ತಾರೆ. ಇವರನ್ನು ಸಹ ಬ್ರಹ್ಮ ಬಾಬಾರವರನ್ನು ಸಹ ತಂದೆ ವಜ್ರದ ರೀತಿ ಮಾಡ್ತಾರೆ. ಯಾದ್ ಉನ್ಕೋ ಕರ್ನಾ ಹೇ. ಅದರಿಂದ ಇವರನ್ನು ನೆನಪು ಮಾಡೋದಲ್ಲ,
ಅವರನ್ನು ನೆನಪು ಮಾಡಬೇಕು, ಶಿವಬಾಬನನ್ನು ನೆನಪು ಮಾಡಬೇಕು. ये बाबा ब्रह्मा कहते हैं मुझे याद करने से, ಈ ಬಾಬಾ ಬ್ರಹ್ಮ ಹೇಳ್ತಾರೆ, ಏನು ಹೇಳ್ತಾರೆ, ನನ್ನನ್ನು ನೆನಪು ಮಾಡೋದ್ರಿಂದ ತುಮಾರೆ ವಿಕರ್ಮ ವಿನಾಶ नहीं होंगे, ನಿಮ್ಮ ವಿಕರ್ಮ ವಿನಾಶ ಆಗೋದಿಲ್ಲ. ಮೈ ತುಮಾರ ಗುರು नहीं हूँ, ನಾನು ನಿಮಗೆ ಗುರು ಅಲ್ಲ. वो हमको सिखलाते हैं, हम फिर तुमको सिखलाते हैं. ನನಗೂ ಶಿವಬಾಬಾ ಕಲಿಸ್ತಾರೆ, ನಾನು ನಂತರ ನಿಮಗೆ ಕಲಿಸ್ತೇನೆ. ಗುರು ಎಲ್ಲರಿಗೂ ಅವರು ಸದ್ಗುರು. ಹೀರೆ ಜೈಸಾ ಬನಾನಾ ಹೈ ತೋ ಬಾಪ್ಕೋ ಯಾದ್ ಕರೋ, ವಜ್ರದ ರೀತಿ ಆಗಬೇಕು ಅಂದಾಗ ತಂದೆಯನ್ನು ನೆನಪು ಮಾಡಿ. बाबा समझाया है भक्ति मार्ग में बल कोई देवता की भक्ति करते रहते हैं, फिर भी बुद्धि दुकान धंधे आदि तरफ भागती रहती है. ಬಾಬಾ ತಿಳಿಸಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಬಲೆ ಯಾವುದಾದ್ರೂ ದೇವತೆದು ಭಕ್ತಿ ಮಾಡ್ತಾ ಇರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ, ಜಪ ಮಾಡ್ತಾ ಇರ್ತಾರೆ. ಆದರೂ ಸಹ ಬುದ್ಧಿ ಅಂಗಡಿ ಕಡೆ, ವ್ಯಾಪಾರ ವ್ಯವಹಾರದ ಕಡೆ ಓಡ್ತಾ ಇರುತ್ತೆ. ಕ್ಯೋಂಕಿ ಯಾಕೆ, ಉಸ್ಮೆ ಆಮದನಿ ಹೋತಿ ಹೈ, ಅದರಲ್ಲಿ ಸಂಪಾದನೆ ಆಗುತ್ತೆ. बाबा अपना अनुभव भी सुनाते हैं कि जब बुद्धि इधर उधर भागती थी तो अपने को चमट मारता था, ये याद क्यों आते हैं. ಬ್ರಹ್ಮ ಬಾಬಾ ತಮ್ಮ ಅನುಭವ ತಿಳಿಸ್ತಾರೆ. ಅವರು ಭಕ್ತಿನಲ್ಲಿ ಪೂಜೆ ಪುನಸ್ಕಾರ ಇದು ಜಪ ಮಾಡುವಾಗ ಏನಾದರೂ ಬುದ್ಧಿ ಅಲ್ಲಿ ಇಲ್ಲಿ ಅಲೀತು ಅಂದಾಗ ತಮಗೆ ತಾವು ಪೆಟ್ಟು ಕೊಟ್ಕೊಳ್ತಾ ಇದ್ದರು. ಇವಾಗ ಈ ನೆನಪು ಯಾಕೆ ಬರುತ್ತೆ ನಿನಗೆ, ನೀನು ಕೂತಿರೋದು ಏನಕ್ಕೋಸ್ಕರ. तो अब हम आत्माओं को एक बाप को ही याद करना है, परंतु माया गड़ी गड़ी बुला देती है. ಅಂದಾಗ ಈಗ ನಾವು ಆತ್ಮಗಳು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಆದರೆ ಮಾಯೆ ಏನು ಮಾಡುತ್ತೆ, ಗಳಿಗೆ ಗಳಿಗೆಗೆ ಮರೆಸ್ಬಿಡುತ್ತೆ. ಗೂಸ ಲಗ್ತಾ ಹೇ, ಆವಾಗ ಮಾಯೆಯಿಂದ ಏನು ಸಿಗುತ್ತೆ, ಗೂಸ. ದೊಡ್ಡ ಪೆಟ್ಟಿಗೆ, ಮಲ್ಲಯುದ್ಧದ ದೊಡ್ಡ ಪೆಟ್ಟಿಗೆ ಹೇಳ್ತಾರೆ ಗೂಸ ಅಂತ. ಮಾಯಾ ಬುದ್ಧಿಯೋಗ ತೋಡ್ ದೇತಿ ಹೇ, ಮಾಯಾ ಬುದ್ಧಿಯೋಗನೇ ಕಟ್ ಮಾಡಿಬಿಡುತ್ತೆ, ಬಾಬನೊಂದಿಗೆ ಕನೆಕ್ಷನ್ನೇ ಕಟ್ ಮಾಡಿಬಿಡುತ್ತೆ. ಐಸೆ ಐಸೆ ಅಪನೆ ಸಾಥ್ ಬಾತೆ ಕರ್ನಿ ಚಾಹಿಯೆ, ಈ ರೀತಿ ತಮ್ಮೊಂದಿಗೆ ತಾವು ಮಾತಾಡ್ಕೊಳ್ಬೇಕಾಗಿದೆ. ಬಾಪ್ ಕಹತೆ ಹೇ अब अपना कल्याण करो तो दूसरों का भी कल्याण करो, ಸೆಂಟರ್ ಕೋಲೋ. ತಂದೆ ಹೇಳ್ತಾರೆ, ಈಗ ತಮ್ಮ ಕಲ್ಯಾಣ ಮಾಡ್ಕೊಳ್ತೀರಿ ಅಂದಾಗ ಬೇರೆಯವ್ರದ್ದು ಸಹ ಕಲ್ಯಾಣ ಮಾಡಿ ಸೆಂಟರ್ ತೆಗೀರಿ. ಐಸೆ ಬಹುತ್ ಬಚ್ಚೆ ಬೋಲ್ತೆ ಹೇ ಬಾಬಾ ಫಲಾನಿ ಜಾಗ ಸೆಂಟರ್ ಕೋಲು, ಈ ರೀತಿ ಅನೇಕ ಮಕ್ಕಳು ಹೇಳ್ತಾರೆ, ಬಾಬಾ ಇಂತಹ ಸ್ಥಾನದಲ್ಲಿ ನಾನು ಸೆಂಟರ್ ತೆಗೀಲಿಯಾ. बाबा कहते हैं मैं तो दाता हूँ, हमको कुछ दरकार नहीं, ये मकान आदि भी तुम बच्चों के लिए बनाते हैं. ತಂದೆ ಹೇಳ್ತಾರೆ, ನಾನಂತೂ ದಾತ ಆಗಿದ್ದೇನೆ, ನನಗೆ ಯಾವುದರ ಅವಶ್ಯಕತೆ ಇಲ್ಲ. ಬಾಬನಿಗೆ ಏನಾದರೂ ಅವಶ್ಯಕತೆ ಇದೆಯಾ, ಅವ್ರು ಇರಲಿಕ್ಕಾಗಿ, ಅವ್ರು ಮಲಗಲಿಕ್ಕಾಗಿ, ಅವರು ಉಡ್ಲಿಕ್ಕಾಗಿ, ಅವ್ರು ತಿನ್ನಲಿಕ್ಕಾಗಿ ಏನಾದರೂ ಅವಶ್ಯಕತೆ ಇದೆಯಾ. ಈ ಬಿಲ್ಡಿಂಗ್ಗಳೆಲ್ಲ ಮಕ್ಕಳಿಗಾಗಿ ಮಾಡಿಸ್ತಾ ಇದ್ದಾರೆ. ಶಿವ ಬಾಬಾ ತೋ ತುಮಕೋ ಹೀರಾ ಜೈಸಾ ಬನಾನೆ ಆಯೇ ಹೇ, ಶಿವ ಬಾಬಾ ಅಂತೂ ನೀವು ಮಕ್ಕಳನ್ನು ವಜ್ರದ ರೀತಿ ಮಾಡಲಿಕ್ಕಾಗಿ ಬಂದಿದ್ದಾರೆ. ನಿಮಗೆ ಎಲ್ಲ ಏನು ಸೌಕರ್ಯಗಳು ಸೌಲಭ್ಯಗಳು ಮಾಡಿಕೊಡೋದಕ್ಕಾಗಿ ನಾನು ಎಲ್ಲ ಮಾಡ್ತಾ ಇರೋದು ಅಂತಾರೆ. ತುಮ್ ಜೋ ಕುಚ್ ಕರ್ತೆ ಹೋ वो तुम्हारे ही काम में आती है. ನೀವು ಬಿಲ್ಡಿಂಗ್ಗಳು ಕಟ್ತೀರಾ, ನೀವು ಎಲ್ಲ ಅಲ್ಲಿ ಸೌಲಭ್ಯಗಳು ವಸ್ತು ವೈಭವಗಳು ಏನೆಲ್ಲ ಇಡ್ತೀರಾ, ಅದೆಲ್ಲ ನಿಮಗೆ ಕೆಲಸಕ್ಕೆ ಬರುತ್ತೆ. ये कोई गुरु नहीं है जो चोला आदि बनावे, छेला आदि बनावे, मकान बच्चे ही बनाते हैं अपने रहने के लिए. ಇಲ್ಲಿ ಯಾವುದೇ ಗುರು ಇಲ್ಲ ಶಿಷ್ಯರನ್ನು ಮಾಡಿಕೊಳ್ಳೋದು,
ಆ ಮಾತೆಲ್ಲ ಇಲ್ಲಿಲ್ಲ. ಬಾಬಾ ಏನು ಮಾಡ್ತಾರೆ, ಮಕ್ಕಳಿಗಾಗಿಯೇ ಎಲ್ಲ ಮಾಡ್ತಾರೆ. ಯಾಕೆ? ಮಕ್ಕಳು ಏನು ಆರಾಮಾಗಿ ಇರಲಿಕ್ಕಾಗಿ. हाँ, बनाने वाले जब आते हैं तो खातरी की जाती है कि आप ऊपर में नए मकान में जाकर रहो. ಆ ಥರ ಬಿಲ್ಡಿಂಗುಗಳೆಲ್ಲ ಕಟ್ಟಿಸ್ತಾರೆ, ದೊಡ್ಡ ದೊಡ್ಡ ಲೆವೆಲಲ್ಲಿ ಸೈಟುಗಳನ್ನು ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಬಹಳಷ್ಟು ಯಜ್ಞ ಸಹಯೋಗಿಗಳಾಗಿರ್ತಾರೆ. ಅಂಥವರಿಗೆ ಬಾಬಾನು ಏನು ಮಾಡ್ತಾಯಿದ್ರು, ಬ್ರಹ್ಮ ಬಾಬಾನು ಅವರಿಗೆ ಉಪಚಾರ ಮಾಡ್ತಾಯಿದ್ರು. ನೀನು ಈ ಥರ ಹೊಸ ಬಿಲ್ಡಿಂಗ್ ಆಗಿದೆಯಲ್ಲ, ಅದರಲ್ಲಿ ಹೋಗಿ ಇರು ಅಂತ. ಕೆಲವು ಮಕ್ಕಳಿಗೆ ಆ ಥರ ಉಪಚಾರನೂ ಮಾಡಬೇಕಾಗಿ ಬರುತ್ತೆ. कोई तो कहते हैं हम नए मकान में क्यों रहे, हमको तो पुरानी ही अच्छा लगता है. ಕೆಲವರಂತೂ ಹೇಳ್ತಾರೆ, ನಾವು ಹೊಸ ಮನೆಯಲ್ಲಿ ಏನು ಮಾಡೋದು, ನಮಗಂತೂ ಹಳೆಯದೇ ಇಷ್ಟ ಆಗುತ್ತೆ. ಜೈಸೆ ಆಪ್ ರಹತೇವೋ ಹಂಗೆ ಹೇಗೆ. ಏನು ಹೇಳ್ತಾ ಇದ್ರು ಬ್ರಹ್ಮ ಬಾಬನ್ಗೆ, ತಾವು ಹೇಗೆ ಇರ್ತೀರಾ ಜೋಪಡಿನಲ್ಲೇ, ಅದೇ ರೀತಿ ನಾವು ಹಳೆ ಬಿಲ್ಡಿಂಗಲ್ಲಿ ಇರ್ತೀವಿ. ಟ್ರೈನಿಂಗ್ ಸೆಂಟ್ರ್ ಆಯಿತು, ಹೊಸದಾಗಿ ಕಟ್ಟಿದ್ರು. ಫಸ್ಟು ಬಾಬನ್ಗೆ ಹೇಳಿದ್ರು, ಬಾಬಾ ಜೋಪಡಿನ ಬಿಟ್ಟು ಇಲ್ಲಿ ಬಂದಿರಿ ಅಂದರೆ ಬಾಬಾ ಏನು ಹೇಳಿದ್ರು, ಇಲ್ಲ ಇಲ್ಲ, ಇದು ಮಕ್ಕಳಿಗಾಗಿ ಕಟ್ಟಿಸಿರೋದು, ನನಗೆ ಜೋಪಡಿನೇ ಸಾಕು ಅಂದರು. हमको कोई अहंकार नहीं कि मैं दाता हूँ. ಶಿವಬಾಬಾ ಹೇಳ್ತಾರೆ, ನನಗೇನು ಅಹಂಕಾರ ಇಲ್ಲ, ನಾನು ದಾತ ಆಗಿದ್ದೀನಿ. ಬಾಪ್ ದಾದಾ ನಹಿ ರಹತೆ ತೋ ಮೈ ಕ್ಯೂ ರಹೋ. ಕೆಲವು ಮಕ್ಕಳು ಹೇಳ್ತಾರೆ, ಬಾಪ್ ದಾದಾ ಹೊಸ ಬಿಲ್ಡಿಂಗಲ್ಲಿ ಇರೋದಿಲ್ಲ, ಅವರು ಹಳೇದರಲ್ಲಿ ಇರ್ತಾರೆ ಅಂದರೆ ನಾನ್ಯಾಕೆ ಹೋಗಿ ಹೊಸದ್ರಲ್ಲಿ ಇರಬೇಕು. ಅನನ್ಯ ಮಕ್ಕಳು ನಾವು ಮೊದಲೇ ಬರೀತೀವಿ, ಡೈಮಂಡ್ ಹೌಸಲ್ಲಿ ಬೇಕು, ಮತ್ತು ಏನು ಇಬ್ಬರದ್ದು ಬೇಕು, ಮೂವರದ್ದು ಬೇಕು. ಇಲ್ಲ, ಆ ಸಮಯದ ಶರೀರಕ್ಕೂ ಈ ಸಮಯದ ಶರೀರಕ್ಕೂ ಆ ಥರ ವ್ಯತ್ಯಾಸ ಬಂತು. ನಾವು ಫಸ್ಟ್ ಹೋದಾಗ ಹೇಗೆ 2 ಬಾತ್ರೂಮ್ ಆಚೆ, ಅದರಲ್ಲಿ ಆಚೆ ಇದು ಬಿಸಿನೀರು ಕೊಳಾಯಿ, ಆಚೆ ನೀರು ಇಟ್ಕೊಂಡು ಹೋಗಬೇಕು. ಏನು ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ. ಆಗಿನ ಆರೋಗ್ಯ, ಆಗಿನ ಶರೀರ ಆಗಿತ್ತು. ಎಷ್ಟು ಎಂಜಾಯ್. ಕೆಳಗೆ ಒಂದು ಜಮಖಾನ, ಇಷ್ಟು ದಪ್ಪದ್ದು ಡನ್ಲಪ್ಪು ಅದೇನೋ ಹಾಕ್ತಾಯಿದ್ರು, ಅದರಲ್ಲೇ ಪಕ್ಕದಲ್ಲಿ ಮಲಗ್ತಾ ಇದ್ವಿ. ಒಂದು ದಿವಸ ಕಷ್ಟ ಅಂತ ಅಂದ್ಕೊಳ್ಳಲಿಲ್ಲ. ಆ ಸಮಯ ಆ ಶರೀರ ಆರೋಗ್ಯ ಆಗಿತ್ತು ಅಲ್ವಾ. ಇವಾಗಿನ ಒಂದು ಶರೀರದ ವಿಷಯಕ್ಕಾಗಿ ಕೆಲವು ಸೌಲಭ್ಯಗಳು ಬೇಕಾಗುತ್ತೆ. ಜಿತನಾ ಅಪನೆ ನಜ್ದೀಕ್ ಹೋಂಗೆ ಉತನಾ ಅಚ್ಚಾ ಹೈ. ಏನು ಹೇಳ್ತಾ ಇದ್ರು ಬಾಬಾ, ನಾವು ಹೊಸ ಬಿಲ್ಡಿಂಗಲ್ಲಿ ಅಲ್ಲೆಲ್ಲ ದೂರ ಹೋಗಿ ಇರೋದಿಲ್ಲ. ಹಿಂದ್ಗಡೆನೂ ಕಟ್ಟಿದ್ರಲ್ಲ, ಜ್ಞಾನ ವಿಜ್ಞಾನ ಭವನ, ಕುಂಜ ಭವನಂತೆ ಈ ಥರ ಎಲ್ಲ ಕಟ್ಟಿದ್ರಲ್ವ. ನಾವು ಪಾಂಡವ ಭವನದ ಒಳಗೆ ನಿಮಗೆ ಬಹಳ ಸಮೀಪದಲ್ಲಿ ಇದ್ರೇ ನಮಗೂ ಚೆನ್ನಾಗಿರುತ್ತೆ. ಆ ಥರ ನಾವು ಹೊಸ ಬಿಲ್ಡಿಂಗು ನಿಮ್ಮಿಂದ ದೂರ ಇರೋದು ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರು. बाप समझाते हैं जितना पुरुषार्थ करेंगे तो ಸುಖಧಾಮ ಮೇ ऊंच पद पाएंगे. ತಂದೆ ತಿಳಿಸ್ತಾರೆ, ಎಷ್ಟು ಪುರುಷಾರ್ಥ ಮಾಡ್ತೀರಿ ಅಷ್ಟು ಸುಖಧಾಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೀತೀರಿ. ಸ್ವರ್ಗ ಮೇ ತೋ ಸಬ್ ಜಾಯೆಂಗೆನಾ. ಸ್ವರ್ಗಕ್ಕಂತೂ ಎಲ್ಲರೂ ಹೋಗ್ತೀರಲ್ವ. ಯಾರೆಲ್ಲ ಮಕ್ಕಳಾದರೂ ಬಾಬನಿಗೆ ಸ್ವರ್ಗಕ್ಕಂತೂ ಎಲ್ಲರೂ ಹೋಗ್ತಾರಲ್ವ. ಭಾರತವಾಸಿ ಜಾನ್ತೆ ಹೇ ಭಾರತ್ ಪುಣ್ಯಾತ್ಮಾओं की दुनिया थी, ಪಾಪ್ ಕಾ ನಾಮ್ ನಹೀ ಥಾ. ಭಾರತವಾಸಿಗಳಿಗೆ ಗೊತ್ತಿದೆ, ಭಾರತ ಪುಣ್ಯಾತ್ಮಗಳ ಪ್ರಪಂಚ ಆಗಿತ್ತು. ಎಲ್ಲರೂ ಪುಣ್ಯಾತ್ಮರು ಅಲ್ವಾ. ಈಗ ಅಲ್ಲಿ ಪಾಪದ ಹೆಸರೇ ಇರಲಿಲ್ಲ. ಅಭಿತೋ ಪಾಪಾತ್ಮ ಬನ್ಗಯೆ. ಈಗ ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ, ಪಾಪಾತ್ಮರು ಆಗ್ಬಿಟ್ಟಿದ್ದಾರೆ. ದೇಹ ಅಭಿಮಾನ, 5 ವಿಕಾರಗಳು, ಯಾವುದಾದ್ರೂ ಒಂದು ಪಾಪ ಅನ್ನೋದು ಎಲ್ಲರಿಂದ ನಡೀತಾ ಇರುತ್ತೆ.
ये है रावण राज्य. सतयुग में रावण होता नहीं, सतयुगದಲ್ಲಿ ರಾವಣ ಇರೋದಿಲ್ಲ. ರಾವಣ ರಾಜ್ಯ तो होता ही है आधा कल्प बाद. रावण राज्य आಗೋದೇ अर्ध कल्पದ ನಂತರ. बाप इतना समझाता है तो भी समझते नहीं. ತಂದೆ ಇಷ್ಟು ತಿಳಿಸಿದ್ರೂ ಸಹ ಮಕ್ಕಳು ತಿಳ್ಕೊಳ್ಳೋದಿಲ್ಲ. ಕಲಪ್ ಕಲಪ್ ಐಸಾ ಹೋತಾ ಆಯಾ ಹೈ. ಕಲ್ಪ ಕಲ್ಪ ಇದೇ ರೀತಿ ನಡೀತಾ ಬಂದಿದೆ. ನೈ ಬಾತ್ ನಹಿ, ಯಾವುದೋ ಹೊಸ ಮಾತಿಲ್ಲ. ತುಮ್ ಪ್ರದರ್ಶನಿಯ ಕರ್ತೆ ಹೋ, ಕಿತನೆ ಡೇರ್ ಆತೆ ಹೇ. ನೀವು ಪ್ರದರ್ಶನಿಗಳು ಮಾಡ್ತೀರಾ, ಎಷ್ಟು ಮಂದಿ ಬರ್ತಾರೆ ಅದರಲ್ಲಿ. ಪ್ರಜಾ ತೋ ಬಹುತ್ ಬನೆಂಗಿ. ಅದರಲ್ಲೂ ಕೇಳಿದ್ರು ಸ್ವಲ್ಪ ಮಾಡಿದ್ರು ಅಂದರೆ ಅವರೂ ಸಹ ಪ್ರಜೆಗಳಲ್ಲಿ ಬರ್ತಾರೆ. ಪ್ರಜೆಗಳಲ್ಲಿ ಬರೋರ್ದು ಸಂಖ್ಯೆ ಹೆಚ್ಚಾಗಿದೆ. ಹೀರೆ ಜೈಸಾ ಬನ್ನೆ ಮೇ ತೋ ಟೈಮ್ ಲಗ್ತಾ ಹೈ. ವಜ್ರದ ರೀತಿ ಆಗೋದರಲ್ಲಿ ಸಮಯ ಹಿಡಿಸುತ್ತೆ. ಪ್ರಜಾ ಬಂಜಾಯೆ ಓ ಬಿ ಅಚ್ಚ. ಕೊನೆಗೆ ಸತ್ಯುಗಕ್ಕೆ ಬರ್ತಾರೆ, ಪ್ರಜೆ ಆಗ್ತಾರೆ ಅಂದರೆ ಅದು ಒಳ್ಳೆಯದಿದೆ. ಸತ್ಯುಗಕ್ಕಾದರೂ ಬಂದ್ರಲ್ವಾ. ಅಭಿ ಹೈ ಹಿ ಖಯಾಮತ್ ಕಾ ಸಮಯ. ಇವಾಗ ಎಲ್ಲರದ್ದು ಸಾವಿನ ಸಮಯ, ವಿನಾಶದ ಸಮಯ. ಸಬ್ಕಾ ಹಿಸಾಬ್ ಕಿತಾಬ್ ಚುಕ್ತು ಹೋತಾ ಹೈ. ಎಲ್ಲರದ್ದು ಲೆಕ್ಕಾಚಾರ ಮುಗಿಯುತ್ತೆ. 8 की माला जो बनी हुई है वो है पास विथ ಆನರ್ಸ್ की. 8 ಮಣಿ ಮಾಲೆ ಯಾವುದು ಮಾಡಲ್ಪಟ್ಟಿದೆ ಅದು ಯಾರ್ದು? ಯಾರು ಪಾಸ್ ವಿತ್ ಆನರ್ ಆದರೂ ಅವ್ರದ್ದು. 8 दाने ही नंबर 1 में जाते हैं जिनको जरा भी सजा नहीं मिलती है. ಆ 8 ಮಣಿಗಳೇ ನಂಬರ್ 1ನಲ್ಲಿ ಹೋಗ್ತಾರೆ, ಅವರಿಗೆ ಸ್ವಲ್ಪನೂ ಶಿಕ್ಷೆ ಅನ್ನೋದು ಸಿಗೋದಿಲ್ಲ. ಕರ್ಮಾತೀತ ಅವಸ್ಥಾಕೋ ಪಾಲೇತೆ ಹೇ. ಇಲ್ಲೇ ಆ ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಂಡ್ಬಿಡ್ತಾರೆ. ಫಿರ್ ಹೈ 100 ವಾಟ್. ನಂಬರ್ ವಾರ್ ತೋ ಕಹೆಂಗೆನಾ. ಬಾಬಾ ಹೇಳ್ತಾರೆ ನಂತರ 108 ನಂಬರ್ ವಾರ್ ಅಂತೂ ಹೇಳ್ತಾರೆ ಅಲ್ವಾ. ಅದರಲ್ಲೂ ಸಹ ಏನು 108ರಲ್ಲೂ ಸಹ 1ನೇದು 2ನೇದು 3ನೇದು ಅದರಲ್ಲಿ ನಂಬರ್ ಬರುತ್ತಲ್ವ. ಕೊನೆಯದು 108ರಲ್ಲೂ ಕೊನೆಯ ನಂಬರು. ये बना बनाया अनादि ड्रामा है जिसको साक्षी होकर देखते हैं कि कौन अच्छा पुरुषार्थ करते हैं. ಬಾಬಾ ಹೇಳ್ತಾರೆ ಇದು ಮಾಡಲ್ಪಟ್ಟಂತಹ ಅನಾದಿ ಡ್ರಾಮಾ ಆಗಿದೆ. ಯಾವುದನ್ನು ಸಾಕ್ಷಿಯಾಗಿ ನೋಡ್ತಾರೆ. ಕೌನ್ ಅಚ್ಚಾ ಪುರುಷಾರ್ಥ ಕರ್ತೆ ಹೇ. ಯಾರು ಒಳ್ಳೆ ಪುರುಷಾರ್ಥ ಮಾಡ್ತಾರೆ. कोई कोई बच्चे पीछे आए हैं ಶ್ರೀಮತ್ ಪರ್ ಚಲ್ತೆ ರಹತೆ ಹೇ. ಕೆಲವು ಮಕ್ಕಳು ಕೊನೆಯಲ್ಲಿ ಬಂದಿದ್ದಾರೆ, ಆದ್ರೂ ಶ್ರೀಮತದಂತೆ ಅವರು ನಡೀತಾ ಇರ್ತಾರೆ. ಐಸೆ ಹಿ ಶ್ರೀಮತ್ ಪರ್ ಚಲ್ತೆ ರಹೆ ತೋ. ಈ ರೀತಿ ಶ್ರೀಮತದಂತೆ ನಡೀತಾ ಇದ್ದಾಗ ಪಾಸ್ ವಿತ್ ಆನರ್ಸ್ ಬನ್ 8 की माला में ಆ सकते हैं. ಪಾಸ್ ವಿತ್ ಆನರ್ ಆಗಿ ಆ 8 ಮಾಲೆಯ ಮಣಿಯಲ್ಲಿ ಸಹ ಬರ್ಬೋದು. ಚಾನ್ಸ್ ಇದೆ, ಅವಕಾಶ ಇದೆ ಅಂತಾರೆ. ಚಲ್ತೆ ಚಲ್ತೆ ಕವಿ ಗ್ರಹಚಾರಿ ಭಿ ಆ ಜಾತಿ ಹೇ. ಆದರೆ ನಡೀತಾ ನಡೀತಾ ಕೆಲವೊಮ್ಮೆ ಮಕ್ಕಳಿಗೆ ಗ್ರಹಚಾರನೂ ಬಂದ್ಬಿಡುತ್ತೆ. ಈ ಉತ್ತರಾಯಿ ಚಢಾಯಿ ಸಬ್ಕೆ ಆಗೆ ಆತಿ ಹೇ. ಈ ರೀತಿ ಇಳಿಯೋದು ಹತ್ತೋದು ಎಲ್ಲರ ಮುಂದೆ ಬರುತ್ತೆ. ಈ ಕಮಾಯಿ ಹೈ, ಇದು ಸಂಪಾದನೆ ಆಗಿದೆ. ಕವಿ ಬಹುತ್ ಖುಷಿ ಮೇ रहेंगे ಕವಿ ಕಮ್. ಕೆಲವೊಮ್ಮೆ ಬಹಳ ಖುಷಿಯಲ್ಲಿರ್ತಾರೆ, ಕೆಲವೊಮ್ಮೆ ಕಡಿಮೆ. ಮಾಯಾ ಕಾ ತೂಫಾನ್ ಅಥವಾ ಕುಸಂಗ್ ಪಿಚೆ ಹಠಾ ದೇತಾ ಹೈ. ಮಾಯೆಯ ಬಿರುಗಾಳಿ ಅಥವಾ ಕುಸಂಗದಲ್ಲಿ ಹೋದರೂ ಏನಾಗುತ್ತೆ, ಹಿಂದಕ್ಕೆ ತಳ್ಳಿಬಿಡುತ್ತೆ. ಖುಷಿ ಗುಮ್ ಹೋ ಜಾತಿ ಹೈ. ಖುಷಿ ಆವಾಗ ಮಾಯ ಆಗೋಗುತ್ತೆ. ಗಾಯ ಭಿ ಹುವಾ ಹೈ. ಗಾಯನೂ ಇದೆ ಸಂಘದ ಬಗ್ಗೆ. ಏನು ಗಾಯನ ಇದೆ? ಸಂಘ ತಾರೆ ಕುಸಂಗ್ ಬೋರೆ. ಒಳ್ಳೆ ಸಂಘ ತೇರಿಸುತ್ತೆ,
ಕೆಟ್ಟ ಸಂಘ ಮುಳುಗಿಸುತ್ತೆ. अब रावण का संग ಬೋರೆ, ರಾಮ್ ಕಾ ಸಂಗ ತಾರೆ. ಈಗ ಶಿವಬಾಬಾ ರಾಮನ ಸಂಘ ತೀರಿಸುತ್ತೆ, ರಾವಣನ ಸಂಘ ಮುಳುಗಿಸುತ್ತೆ. ರಾವಣ ಕಿ ಮತ್ ಸೆ ಐಸೆ ಬನೆ ಹೇ. ಕಲಿಯುಗದ ಕೊನೆಯಲ್ಲಿ ರಾವಣನ ಮತದಿಂದಲೇ ಈ ರೀತಿ ನಾವು ಆಗಿದ್ದು. ದೇವತಾಯೇ ಭಿ ವಾಮ ಮಾರ್ಗ ಮೇ ಜಾತೆ ಹೇ, ಉನೋಂಕೆ ಚಿತ್ರ ಕೈಸೆ ಗಂದೆ ದಿಖಾತೆ ಹೇ. ದೇವತೆಗಳು ಸಹ ವಾಮ ಮಾರ್ಗದಲ್ಲಿ ಹೋಗ್ತಾರೆ, ಅವ್ರದ್ದು ಚಿತ್ರಗಳು ಹೇಗೆ ಕೊಳಕಾಗಿ ತೋರಿಸಿದ್ದಾರೆ. ಮಂದಿರದ ಒಳಗೆ ಅಷ್ಟು ಪೂಜೆ ಪುನಸ್ಕಾರ ಗೌರವ, ಅದೇ ದೇವತೆಗಳದ್ದು ಆ ಸ್ತಂಭಗಳ ಮೇಲೆ ಎಷ್ಟು ಕೊಳಕು ಚಿತ್ರಗಳನ್ನು ತೋರಿಸಿದ್ದಾರೆ. ದೇವತಾ ರೂಪ ಡ್ರೆಸ್ಸು ಕೊಳಕು ಆ್ಯಕ್ಷನ್ ತೋರಿಸಿದ್ದಾರೆ. ಈ ನಿಶಾನಿ ಹೈ ವಾಮ ಮಾರ್ಗ ಮೇ ಜಾನೆ ಕಿ. ಇದು ಯಾವುದರದ್ದು ಗುರುತು? ಮಂದಿರದಲ್ಲೇ ಆ ರೂಪ ಈ ರೂಪ ಎರಡು ತೋರಿಸಿದ್ದಾರೆ ಅಂದರೆ ಇದು ಯಾವುದರ ಗುರುತು? ದೇವತೆಗಳು ಆ ಥರ ವಾಮ ಮಾರ್ಗದಲ್ಲಿ ಹೋದರು. ಭಾರತ್ ಮೇ ಹಿ ರಾಮ ರಾಜ್ಯತ, ಭಾರತ್ ಮೇ ಹಿ ರಾವಣ ರಾಜ್ಯ ಹೇ. ಭಾರತದಲ್ಲೇ ರಾಮರಾಜ್ಯ ಇತ್ತು, ಭಾರತದಲ್ಲೇ ರಾವಣ ರಾಜ್ಯ ಇದೆ. ರಾವಣ ರಾಜ್ಯ ಮೇ 100% ದುಃಖಿ ಬನ್ ಜಾತೆ ಹೇ. ರಾವಣ ರಾಜ್ಯದಲ್ಲಿ ತಮ್ಮದೇ ವಿಕಾರಗಳಿಂದ 100% ದುಃಖಿ ಆಗಿಬಿಡ್ತಾರೆ. ಏ ಖೇಲ್ ಹೈ, ಇದು ಸಹ ಆಟ. ಏ ನಾಲೆಜ್ ತುಮಕೋ ಕಿಸ್ಕೋ ಭಿ ಸಮझाना ಕಿತನಾ ಸಹಜ ಹೈ. ಈ ಜ್ಞಾನವನ್ನು ಯಾರಿಗೆ ಬೇಕಾದರೂ ತಿಳಿಸ್ಬೋದು, ಎಷ್ಟು ಸಹಜವಾಗಿದೆ ಇದು. ಏಕ್ ನರ್ಸ್ ಬಾಬಾಗೆ ಸಾಮನೆ ಬೈಠಿ ಹೇ. ಒಬ್ಬ ನರ್ಸು ಬಂದಿದ್ದರು, ಆ ದಿನ ಬಾಬಾನ ಮುಂದೆ ಕುಳಿತಿದ್ರು. ಬಾಬಾ ಇಸ್ ಬಚ್ಚಿ ಕೋ ಕಹತೆ ಹೇ, ತುಮ್ ನರ್ಸ್ ಹೋ, वो सर्विस भी करते रहो, साथ साथ तुम ये सर्विस भी कर सकते हो. ಬಾಬಾ ಆ ಮಗುವಿಗೆ ಹೇಳ್ತಾರೆ, ನೀನು ನರ್ಸಾಗಿದ್ದೀಯಾ, ಆ ಸರ್ವೀಸು ನೀನು ಮಾಡ್ತಾ ಇರು, ನರ್ಸ್ ಸರ್ವೀಸು ಮಾಡ್ತಾ ಇರು, ಜೊತೆಗೆ ಈ ಸರ್ವೀಸು ನೀನು ಮಾಡ್ಬೋದು. पेशेंट को भी एक ज्ञान सुनाती रहो तो बाप को याद करो तो विक्रम विनाश होंगे, फिर 21 जन्मों के लिए तुम ರೋಗಿ नहीं बनेंगे. ಆ ಸರ್ವೀಸು ಮಾಡ್ತಾ ಪೇಷಂಟ್ಗೆ ನೀನು ಈ ಜ್ಞಾನ ತಿಳಿಸ್ತಾ ಇರು, ತಂದೆಯನ್ನು ನೆನಪು ಮಾಡು, ಆಗ ನಿಂದು ವಿಕರ್ಮ ವಿನಾಶ ಆಗುತ್ತೆ. ನಂತರ 21 ಜನ್ಮಕ್ಕಾಗಿ ನಿನಗೆ ರೋಗನೇ ಬರೋದಿಲ್ಲ. योग से ही हेल्थ और इस 84 जन्म के चक्र को जानने से ವೆಲ್ತ್ ಮಿಲ್ತಿ ಹೇ. ಯೋಗದಿಂದಲೇ ಆರೋಗ್ಯ ಮತ್ತು ಈ 84 ಜನ್ಮದ ಚಕ್ರವನ್ನು ತಿಳ್ಕೊಳ್ಳೋದ್ರಿಂದ ವೆಲ್ತ್ ಏನು ಐಶ್ವರ್ಯ ಸಿಗುತ್ತೆ, ಆರೋಗ್ಯ ಐಶ್ವರ್ಯ. ತುಮ್ ತೋ ಬಹುತ್ ಸರ್ವಿಸ್ ಕರ್ ಸಕ್ತಿ ಹೋ, ಬಹುತೋಂ ಕಾ ಕಲ್ಯಾಣ ಕರೆಂಗಿ. ನೀವಂತೂ ಭಾಳ ಸರ್ವಿಸ್ ಮಾಡ್ಬೋದು, ಅನೇಕರ ಕಲ್ಯಾಣ ಮಾಡ್ತೀರಿ. पैसा भी जो मिलेगा वो इस रूहानी ಸೇವಾ में लगाएगी. ಯಾವುದು ನಿಮಗೆ ಹಣ ಸಿಗುತ್ತೆ ಅದು ಈ ರೂಹಾನಿ ಸೇವೆಯಲ್ಲಿ ತೊಡಗಿಸ್ತೀರಿ. ವಾಸ್ತವ ಮೇ ತುಂಬಿ ಸಬ್ ನರ್ಸಸ್ ಹೋನಾ. ಬಾಬಾ ಮಕ್ಕಳಿಗೆ ಕೇಳ್ತಾ ಇದ್ದಾರೆ, ಮಿಕ್ಕ ಮಕ್ಕಳನ್ನೆಲ್ಲ ವಾಸ್ತವಿಕವಾಗಿ ನೀವು ಎಲ್ಲರೂ ನರ್ಸಸ್ ಆಗಿದ್ದೀರಲ್ವಾ. ಚೀಚಿ ಗಂದೆ ಮನುಷ್ಯೋಂಕೋ ದೇವತಾ ಬನಾನಾ ये ನರ್ಸ್ ಸಮಾನ ಸೇವಾ ಹುಯ್ಯೇನಾ. ಚೀಚಿ ಕೊಳಕು ಮನುಷ್ಯರನ್ನು ದೇವತೆ ಮಾಡುವಂಥದ್ದು ಇದು ನರ್ಸ್ ಸಮಾನ ಸೇವೆ ಆಯ್ತಲ್ವಾ. ಬಾಪ್ ಭಿ ಕಹತೆ ಹೇ ಮುಜೆ ಪತಿತ್ ಮನುಷ್ಯ ಬುಲಾತೆ ಹೇ ಕಿ ಆಕರ್ ಪಾವನ್ ಬನಾವೋ. ತಂದೆನೂ ಹೇಳ್ತಾರೆ, ನನ್ನನ್ನು ಪತಿತ ಮನುಷ್ಯರು ಕೂಗ್ತಾರೆ, ಬಂದು ನನ್ನನ್ನು ಪಾವನ ಮಾಡಿ. ತುಂಬಿ ರೋಗಿಯೋಂಕಿ ये ಸೇವಾ ಕರೋ, ತುಮ್ ಪರ್ ಕುರ್ಬಾನ್ ಜಾಯೇಂಗೆ. ನೀವು ಸಹ ರೋಗಿಗಳದ್ದು ಈ ಸೇವೆ ಮಾಡಿ ನಿಮಗೆ ಆ ಥರ ಅವರು ಸರೆಂಡರ್ ಆಗಿಬಿಡ್ತಾರೆ. ತುಮಾರೇ ದ್ವಾರ ಸಾಕ್ಷಾತ್ಕಾರ ಭೀ ಹೋ ಸಕ್ತಾ ಹೇ. ನಿಮ್ಮ ಮೂಲಕ ಸಾಕ್ಷಾತ್ಕಾರನೂ ಆಗ್ಬೋದು. ಅಗರ್ ಯೋಗಯುಕ್ತ ಹೋತೋ
बड़े बड़े सर्जन आदि तुम्हारे ಚರಣೋ ಮೇ ಆಕರ್ ಪಡೆ. ಒಂದು ವೇಳೆ ನೀವು ಯೋಗಯುಕ್ತರಾಗಿದ್ರಿ ಅಂದಾಗ ದೊಡ್ಡ ದೊಡ್ಡ ಸರ್ಜನ್ ಆದಿಗಳು ಎಲ್ಲರೂ ನಿಮ್ಮ ಚರಣಗಳಲ್ಲಿ ಬಂದು ಬೀಳ್ತಾರೆ. ತುಮ್ ಕರ್ಕೆ ದೇಖೋ, ಬಾಬಾ ಹೇಳ್ತಾರೆ ಆ ಥರ ನೀವು ಯೋಗಯುಕ್ತರಾಗಿ ಮಾಡಿ ನೋಡಿ. यहाँ बादल और आते हैं रिफ्रेश होने, फिर जाकर वर्षा कर दूसरों को रिफ्रेश करेंगे. ಇಲ್ಲಿ ನೀವು ಮೋಡಗಳು ಮಕ್ಕಳು ಬರ್ತೀರಿ ಬಾಬನ ಬಳಿಗೆ ರಿಫ್ರೆಶ್ ಆಗಲಿಕ್ಕೆ, ನಂತರ ನೀವು ಹೋಗಿ ಮಳೆ ಸುರಿಸಿ ಬೇರೆಯವರನ್ನು ರಿಫ್ರೆಶ್ ಮಾಡ್ತೀರಿ. ಬಾಬಾ ಮಕ್ಕಳಿಗೆ ಮೋಡಗಳು ಅಂತಿದ್ದಾರೆ. ಕೈ ಬಚ್ಚೋं को ये भी पता नहीं रहता है कि ಬರ್ಸಾತ್ ಕಹಾನ್ ಸೆ ಆತಿ ಹೇ. ಕೆಲವು ಮಕ್ಕಳಿಗೆ ಇದೂ ಗೊತ್ತಿಲ್ಲ ಮಳೆ ಎಲ್ಲಿಂದ ಬರುತ್ತೆ. ಅವಾಗೆಲ್ಲ ಪುಟ್ಟ ಪುಟ್ಟ ಮಕ್ಕಳು ಅದನ್ನು ಗೊತ್ತಿಲ್ಲ. ಬಾಬಾ ಅದನ್ನು ತಿಳಿಸ್ತಾ ಇದ್ರು. ಹೇಗೆ ಸಮುದ್ರದಿಂದ ಮೋಡಗಳಾಗುತ್ತೆ, ನಂತರ ಮಳೆ ಸುರಿಯುತ್ತೆ, ಅದನ್ನು ಸಹ ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿಳಿಸ್ತಾ ಇದ್ರು. ಸಮಸ್ತೆ ಇಂದ್ರ ವರ್ಷ ಕರ್ತೆ, ಏನಂತ ತಿಳ್ಕೊಳ್ತಾರೆ, ಇಂದ್ರ ಮಳೆ ಸುರಿಸೋದು. ಅದಕ್ಕೆ ಮಳೆ ಬರಲಿಲ್ಲ ಅಂದರೆ ಯಾಗ ಮಾಡ್ತಾರೆ, ಇಂದ್ರನಿಗಾಗಿ ಯಾಗ ಮಾಡ್ತಾರೆ. ಇಂದ್ರ ಧನುಷ್ ಕಹತೆ ಹೇ ನಾ, ಶಾಸ್ತ್ರೋ ಮೇ ತೋ ಕಿತನಿ ಬಾತೆ ಲಿಖ್ ದಿ ಹೈ. ಶಾಸ್ತ್ರಗಳಲ್ಲಿ ಎಷ್ಟು ಮಾತುಗಳು ಬರೆದಿದ್ದಾರೆ. ಬಾಪ್ ಕಹತೆ ಹೇ ಈ ಫಿರ್ ಭಿ ಹೋಗಾ ಡ್ರಾಮಾ ಮೇ ಜೋ ನೋಂದ್ ಹೈ. ತಂದೆ ಹೇಳ್ತಾರೆ ಇದು ಪುನಃ ಭಕ್ತಿ ಮಾರ್ಗದಲ್ಲಿ ಇದೆಲ್ಲ ನಡೆಯುತ್ತೆ. ಯಾವುದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ಎಲ್ಲವೂ ರಿಪೀಟ್ ಆಗುತ್ತೆ. ಹಮ್ ಕಿಸ್ಕಿ ಗ್ಲಾನಿ ನಹಿ ಕರ್ತೆ, ಯೇ ತೋ ಬನಾ ಬನಾಯ ಅನಾದಿ ಡ್ರಾಮಾ ಹೇ. ಶಿವಬಾಬಾ ಹೇಳ್ತಾರೆ ನಾವು ಯಾರನ್ನು ನಿಂದನೆ ಮಾಡೋದಿಲ್ಲ, ಇದು ಮಾಡಲ್ಪಟ್ಟ ಅನಾದಿ ಡ್ರಾಮಾ ಆಗಿದೆ. ಏನೆಲ್ಲ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತೆ ಪುನಃ ಎಲ್ಲ ರಿಪೀಟ್ ಆಗುತ್ತೆ. ಸಮझाया जाता है कि ये ಭಕ್ತಿ ಮಾರ್ಗ, ತಿಳಿಸಲಾಗುತ್ತೆ ಇದು ಭಕ್ತಿ ಮಾರ್ಗ ಆಗಿದೆ. कहते भी है ज्ञान भक्ति वैराग्य, तुम बच्चों को इस पुरानी दुनिया से वैराग्य है. ಹೇಳ್ತಾರೆ ಜ್ಞಾನ ಭಕ್ತಿ ವೈರಾಗ್ಯ, ನೀವು ಮಕ್ಕಳಿಗೆ ಈ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯ ಇದೆ. ಆಪ್ ಮುಯೇ ಮರ್ಗಯಿ ದುನಿಯಾ, ನಾವು ಸತ್ತರೆ ನಮಗಾಗಿ ಆ ಪ್ರಪಂಚನೇ ಸತ್ತೋಯ್ತು, ಆ ಶರೀರನೂ ಹೋಯಿತು, ಶರೀರದ ಸಂಬಂಧಗಳು, ಶರೀರದ ವಸ್ತು ವೈಭವಗಳು ಎಲ್ಲ ಹೋಯ್ತಲ್ವ. ಆತ್ಮ ಶರೀರ ಸೆ ಅಲಗ್ ಹೋಗಯಿತು ದುನಿಯಾ ಹಿ ಕಲಾಸ್. ಆತ್ಮ ಶರೀರದಿಂದ ಭಿನ್ನ ಆಯಿತು ಅಂದರೆ ಆ ಪ್ರಪಂಚನೇ ಅದಕ್ಕೆ ಏನಾಯಿತು, ಮುಕ್ತಾಯ ಆಗೋಯ್ತು. बाप बच्चों को समझाते हैं मीठे बच्चे पढ़ाई में गफलत मत करो. ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಮದರ ಮಕ್ಕಳೇ ಓದಿನಲ್ಲಿ ತಪ್ಪು ಮಾಡಬೇಡಿ. ಸಾರ ಆಧಾರ ಪಢಾಯಿ ಪರ್ ಹೈ, ಇಡೀ ಆಧಾರ ಓದಿನ ಮೇಲಿದೆ. बैरिस्टर कोई तो 1,00,000 रुपया कमाते हैं और कोई बैरिस्टर को पहनने के लिए कोट भी नहीं होगा. ಬ್ಯಾರಿಸ್ಟರ್ ಕೆಲವರಂತೂ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ, ಕೆಲವರಿಗಂತೂ ಆವತ್ತು ಯಾವುದು ತಗೊಂಡಿದ್ರು ಕೋಟು ಅದೇ ಕೋಟು, ಬೇರೆ ಕೋಟ್ ತಗೊಳ್ಳೋದಕ್ಕೂ ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಪಢಾಯಿ ಪರ್ ಸಾರ ಮದಾರ್ ಹೈ, ಓದಿನ ಮೇಲೆ ಎಲ್ಲವೂ ಆಧಾರಿತವಾಗಿದೆ. ಏ ಪಢಾಯಿ ತೋ ಬಹು ಸಹಜ, ಈ ಓದಂತೂ ಬಹಳ ಸಹಜ. ಸ್ವದರ್ಶನ್ ಚಕ್ರಧಾರಿ ಬನ್ನ ಹೈ, ಅರ್ಥಾತ್ अपने 84 जन्मों के आदि मध्य अंत को जानना है. ಸ್ವದರ್ಶನ ಚಕ್ರಧಾರಿ ಆಗಬೇಕು, ಅರ್ಥಾತ್ ತಮ್ಮ 84 ಜನ್ಮಗಳ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ಬೇಕು. ಅಭಿ ಇಸ್ ಸಾರೆ ಜಾಡ್ ಕಿ ಜಡ್ಜಡೀಭೂತ ಅವಸ್ಥಾ ಫೌಂಡೇಶನ್ ಐನೆಹಿ. ಈಗ ಈ ಇಡೀ ವೃಕ್ಷದ್ದು ಏನಾಗ್ಬಿಟ್ಟಿದೆ, ಜಡ್ಜಡೀಭೂತ ಅವಸ್ಥೆ. ಹೊರಗಡೆ ನೋಡಲಿಕ್ಕೆ ಪ್ರಪಂಚ ಅಷ್ಟು ಶೋ ಪ್ರಪಂಚ, ಒಳಗಡೆ ಎಲ್ಲ ಟೊಳ್ಳು ಅಲ್ವಾ.
ಅದಕ್ಕೆ ಬಾಬಾ ಹೇಳ್ತಾರೆ ಜಡ್ಜಡೀಭೂತ ಅವಸ್ಥೆ. ಫೌಂಡೇಶನ್ ಹೈ ನಹಿ ಬಾಕಿ ಸಾರಾ ಜಾಡ್ ಕಡಾ ಹೈ. ಫೌಂಡೇಶನ್ ಯಾವುದು? ದೇವಿ ದೇವತಾ ಧರ್ಮ, ಅದಿಲ್ಲವೇ ಇಲ್ಲ, ಬಾಕಿ ಇಡೀ ವೃಕ್ಷ ನಿಂತಿದೆ. ವೈಸೆ ಆದಿ ಸನಾತನ್ ದೇವಿ ದೇವತಾ ಧರ್ಮ ಜ್ಯೋತ ತುರ್ತ ಓ ಅಭಿ ಹೈ ನಹಿ. ಹೇಗೆ ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವುದಿತ್ತು, ಕಾಂಡ ಯಾವುದಿತ್ತು, ಇವಾಗದು ಇಲ್ಲವೇ ಇಲ್ಲ. ಧರ್ಮ ಭ್ರಷ್ಟ್ ಕರ್ಮ ಭ್ರಷ್ಟ್ ಬನ್ ಗಯೇ ಹೈ. ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರು ಆಗ್ಬಿಟ್ಟಿದ್ದಾರೆ. ಮನುಷ್ಯ ಕಿಸ್ಕೋ ಸದ್ಗತಿ ದೇ ನಹಿ ಸಕ್ತೆ. ಮನುಷ್ಯರು ಯಾರಿಗೂ ಸದ್ಗತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಬೇಟೆ ಸಬ್ ಬಾತೆ ಸಮಜಾತೆ ಹೇ, ತುಮ್ ಸದಾ ಕೆ ಲಿಯೇ ಸುಖಿ ಬನ್ ಜಾತೆ ಹೋ. ತಂದೆ ಕುಳಿತು ಈ ಎಲ್ಲ ಮಾತುಗಳು ತಿಳಿಸ್ತಾರೆ, ನೀವು ಸದಾ ಕಾಲಕ್ಕಾಗಿ ಸುಖಿ ಆಗ್ಬಿಡ್ತೀರಿ. ಕಭಿ ಅಕಾಲೆ ಮೃತ್ಯು ನಹಿ ಹೋಗ. ಅಲ್ಲಿ ಅಕಾಲ ಮರಣ ಇರೋದಿಲ್ಲ. ಪೂರ್ಣ ಆಯುಸ್ಸು 150 ವರ್ಷ ಆಗಬೇಕು, ಸಂಕಲ್ಪ ಬರುತ್ತೆ, ಶರೀರ ಬಿಡ್ತೀವಿ. ಫಲಾನ ಮರ್ಗಯ ಏ ಅಕ್ಷರ ವಹಾ ಹೋತಾ ನಹಿ. ಇಂಥವರು ಸತ್ತು ಹೋದರು, ಈ ಶಬ್ದನೂ ಅಲ್ಲಿ ಇಲ್ಲ, ಸಾವು ಅನ್ನೋ ಶಬ್ದನೂ ಅಲ್ಲಿ ಇಲ್ಲ. ವಸ್ತ್ರ ಬದಲಾವಣೆ. तो बाप राय देते हैं, बहुतों को रास्ता बताएंगे तो वो तुम पर कुर्बान जाएंगे. ತಂದೆ ಸಲಹೆ ಕೊಡ್ತಾರೆ, ಅನೇಕರಿಗೆ ನೀವು ರಸ್ತೆ ತಿಳಿಸಿದ್ರಿ ಅಂದಾಗ ಅವರು ನಿಮಗೆ ಸರೆಂಡರ್ ಆಗಿಬಿಡ್ತಾರೆ. ಸರೆಂಡರ್ ಆಗ್ತಾರೆ ಅಂದರೆ ಅವರಿಂದ ಯಜ್ಞಕ್ಕೆ ಎಷ್ಟು ಸಹಯೋಗ ಸಿಗುತ್ತೆ. ಕಿಸ್ಕೋ ಸಾಕ್ಷಾತ್ಕಾರ ಭೀ ಹೋ ಸಕ್ತಾ ಹೈ. ಕೆಲವರಿಗೆ ಸಾಕ್ಷಾತ್ಕಾರನೂ ಆಗುತ್ತೆ. ಸಾಕ್ಷಾತ್ಕಾರ ಸಿರ್ಫ್ ಯಾವುದ್ರದ್ದು ಸಾಕ್ಷಾತ್ಕಾರ? ಏಮ್ ಆಬ್ಜೆಕ್ಟ್ ಹೈ ಅಲ್ವಾ, ಅದು ಏಮ್ ಆಬ್ಜೆಕ್ಟ್. ನಮಗೆ ಇಲ್ಲಿ ಸಾಕ್ಷಾತ್ಕಾರ ಆಗುತ್ತೆ ಅಂದರೆ ಏಮ್ ಆಬ್ಜೆಕ್ಟು. ಅಲ್ಲಿ ಭಕ್ತರಿಗೆ ಸಾಕ್ಷಾತ್ಕಾರ ಆಗುತ್ತೆ ಅಂದರೆ ಮೊನ್ನೇನು ಹೇಳಿದ್ರಲ್ವ, ಸಾಕ್ಷಾತ್ಕಾರ ಆಯಿತು, ನಾನು ಮುಕ್ತಿ ಪಡೆದುಬಿಟ್ಟೆ ಅಂತ ಅಂದ್ಕೊಳ್ತಾರೆ. ಉಸ್ಕೆ ಲಿಯೇ ಪಡ್ನಾ ತೋ ಪಡೇನಾ. ಏಮ್ ಆಬ್ಜೆಕ್ಟ್ ಸಾಕ್ಷಾತ್ಕಾರ ಆಯಿತು ಅಂದರೆ ಅದಕ್ಕಾಗಿ ಓದಬೇಕಾಗಿ ಬರುತ್ತಲ್ವಾ. ಪಡ್ನೆ ಬಿಗರ್ ತೋಡೆ ಹಿ ಬ್ಯಾರಿಸ್ಟರ್ ಬನ್ ಜಾಯೆಂಗೆ. ಓದಲಿಲ್ಲ ಹಾಗೇನೆ ಬ್ಯಾರಿಸ್ಟರ್ ಆಗೋಗ್ಬಿಡ್ತಾರ. ಐಸೆ ನಹಿ ಕಿ ಸಾಕ್ಷಾತ್ಕಾರ ಹುವ ಮಾನ ಮುಕ್ತ ಹುಯೆ. ಈ ರೀತಿ ಅಲ್ಲ, ಸಾಕ್ಷಾತ್ಕಾರ ಆಯಿತು ಮುಕ್ತಿ ಪಡೆದುಬಿಟ್ರು. ಮೀರಾಕೋ ಸಾಕ್ಷಾತ್ಕಾರ ಹುವ ಐಸೆ ನಹಿ ಕಿ ಕೃಷ್ಣಪುರಿ ಮೇ ಚಲಿ ಗಯಿ. ಮೀರಾಗೆ ಸಾಕ್ಷಾತ್ಕಾರ ಆಯಿತು, ಈ ರೀತಿ ಅಲ್ಲ, ಕೃಷ್ಣಪುರಿಗೆ ಹೊಟ್ಟೋದ್ಲು. ನವದಾ ಭಕ್ತಿ ಕರ್ನೆ ಸೆ ಸಾಕ್ಷಾತ್ಕಾರ ಹೋತಾ ಹೈ. ನವದಾ ಭಕ್ತಿ ಮಾಡೋದ್ರಿಂದ ಸಾಕ್ಷಾತ್ಕಾರ ಆಗುತ್ತೆ. ನೀನು ಇವಾಗ ನಿನ್ನ ರೂಪ ಸಾಕ್ಷಾತ್ಕಾರ ನನಗೆ ಮಾಡಿಸ್ಬೇಕು, ಇಲ್ಲಾಂದರೆ ನಾನು ತಲೆ ಕತ್ತರಿಸ್ಕೊಂಡ್ಬಿಡ್ತೀನಿ. ಆವಾಗ ಬಾಬಾನು ಆ ರೂಪನ ತೋರಿಸ್ತಾರೆ. ಯಹಾ ಫಿರ್ ಹೈ ನವದಾ ಯಾದ್. ಇಲ್ಲಿ ನವದಾ ಯಾದ್. ಸನ್ಯಾಸಿ ಫಿರ್ ಬ್ರಹ್ಮಜ್ಞಾನಿ ತತ್ವಜ್ಞಾನಿ ಬನ್ ಜಾತೆ ಹೈ. ಸನ್ಯಾಸಿಗಳು ಬ್ರಹ್ಮಜ್ಞಾನಿ ತತ್ವಜ್ಞಾನಿಗಳು ಆಗ್ಬಿಡ್ತಾರೆ. ಏನು? ಬಸ್ ಬ್ರಹ್ಮ ಮೇ ಲೀನ್ ಹೋನಾ ಹೈ. ಸಾಕು, ನಾವು ಆ ಬ್ರಹ್ಮದಲ್ಲಿ ಲೀನ ಆಗಿಬಿಡಬೇಕು. ಅಬ್ಬ ಬ್ರಹ್ಮ ತೋ ಪರಮಾತ್ಮ ನಹಿ ಹೈ. ಬ್ರಹ್ಮ ತತ್ವ ಮನೆ, ಪರಮಾತ್ಮ ಅಲ್ಲ. ಪರಮಾತ್ಮ ಇರೋ ಮನೆ ಅದು. अब बाप समझाते हैं, अपना धंधा आदि शरीर निर्वाह के लिए बल करो. ಪರಂತು ಈಗ ತಂದೆ ತಿಳಿಸ್ತಾರೆ, ತಮ್ಮ ವ್ಯಾಪಾರ ವ್ಯವಹಾರ ಶರೀರ ನಿರ್ವಹಣೆಗಾಗಿ ಬಲೆ ಮಾಡಿ. ಪರಂತು अपने को ट्रस्टी समझकर तो ऊंच पद मिलेगा. ತನ್ನನ್ನು ಟ್ರಸ್ಟಿ ಅಂತ ತಿಳ್ಕೊಂಡು ಮಾಡಿ, ಆಗ ಶ್ರೇಷ್ಠ ಪದವಿ ಸಿಗುತ್ತೆ. ಫಿರ್ ಮಮತ್ವ ಮಿಟ್ ಜಾಯೇಗಾ. ನಂತರ ಅದರಲ್ಲಿ ನಂದು ನಂದು ಅನ್ನೋ ಮಮತ್ವ ಅಳಿಸಿ ಹೋಗುತ್ತೆ. ಏ ಬಾಬಾ ಲೇಕರ್ ಕ್ಯಾ ಕರೆಂಗೆ. ಬ್ರಹ್ಮ ಬಾಬಾನ ತಗೊಂಡು ಏನು ಮಾಡ್ತಾರೆ? ಇಸ್ನೇ ತೋ ಸಬ್ ಕುಚ್ ಚೋಡಾನ. ಅವ್ರದ್ದೇ ಎಲ್ಲ ತ್ಯಾಗ ಮಾಡಿದ್ರಲ್ವ, ಅವ್ರದ್ದೇ ಎಲ್ಲ ಯಜ್ಞಕ್ಕೆ ಸ್ವಾಹ ಮಾಡಿದ್ರಲ್ವ. ಗರ್ಬಾರ್ ವ ಮಹಲ್ ಆದಿ ತೋ ಬನಾನಾ ನಹಿ ಹೈ. ಅವರೇನಾದರೂ ತಗೊಂಡು ಅವರಿಗೆ ಮನೆ ಮಹಲ್ ಆದಿ ಏನಾದರೂ ಮಾಡ್ಕೊಳ್ಬೇಕಾಗಿದೆಯಾ?
ये मकान बनाते हैं क्योंकि ಬಿಲ್ಡಿಂಗುಗಳು ಕಟ್ಟಿಸ್ತಾರಲ್ವ, ಯಾಕೆ? ಡೇರ್ ಬಚ್ಚೆ ಆಯಂಗೆ. ಆವತ್ತೆಷ್ಟು ಮಕ್ಕಳಿದ್ರು, ಇವತ್ತೆಷ್ಟು ಮಕ್ಕಳಿದ್ದಾರೆ. ಅಬು ರೋಡ್ ಸೆ ಯಹಾ ತಕ್ ಕ್ಯೂ ಲಗ್ ಜಾಯೇಗಿ. ಅಬು ರೋಡಿಂದ ಮೌಂಟ್ ಅಬು ತನಕ ಕ್ಯೂ ನಿಲ್ಲುತ್ತೆ. ತುಮಾರಾ ಅಭಿ ಪ್ರಭಾವ ನಿಕ್ಲೆ ತೋ ಮಾತಾ ಹಿ ಖರಾಬ್ ಕರ್ದೆ. ಈಗ ನಿಮ್ದೇನಾದರೂ ಪ್ರಭಾವ ಹೊರಡ್ತು ಅಂದರೆ ಏನು, ನಿಮ್ಮ ತಲೆನೇ ಕಡಿಸ್ಬಿಡ್ತಾರೆ. ಬಡೆ ಆದ್ಮಿ ಆತೆ ಹೇತೋ ಬೀಡ್ ಹೋಸ್ ಜಾತಿ ಹೇ. ಯಾರಾದರೂ ದೊಡ್ಡ ಮನುಷ್ಯರು ಬಂದರು ಅಂದರೆ ಎಷ್ಟು ಗುಂಪಾಗ್ಬಿಡುತ್ತೆ. ತುಮಾರಾ ಪ್ರಭಾವ ಪಿಚಾಡಿ ಮೇ ನಿಕಲ್ತಾ ಹೇ, ಅಭಿ ನಹಿ. ನಿಮ್ಮದು ಪ್ರಭಾವ ಕೊನೆಗಾಗುತ್ತೆ, ಈಗ ಅಲ್ಲ. बाप को याद करने का अभ्यास करना है ताकि ಪಾಪ ಕಟ್ ಜಾಯೆ. ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಬೇಕು, ಆಗಲೇ ಪಾಪ ಕಟ್ಟಾಗುವಂತಹದ್ದು. ಐಸೆ ಯಾದ್ ಮೇ ಶರೀರ ಛೋಡ್ನಾ ಹೇ. ಈ ರೀತಿ ನೆನಪಿನಲ್ಲಿ ಶರೀರ ಬಿಡಬೇಕು. ಸತ್ಯುಗ್ ಮೇ ಶರೀರ ಛೋಡೆಂಗೆ ಸಮझेंगे. ಸತ್ಯುಗದಲ್ಲಿ ಶರೀರ ಬಿಡ್ತೀವಿ, ತಿಳ್ಕೊಳ್ತೀವಿ. ಏನು ತಿಳ್ಕೊಳ್ತೀವಿ? ಏಕ್ ಚೋಡ್ ದೂಸರಾ ನಯಾ ಲೇಂಗೆ. ಈ ಶರೀರ ಬಿಡ್ತೀವಿ, ಇನ್ನೊಂದು ಹೊಸ ಶರೀರ ಪಡೀತೀವಿ. ಯಹಾ ತೋ ದೇಹ ಅಭಿಮಾನ್ ಕಿತನಾ ರಹತಾ ಹೈ, ಫರಕ್ ಕೈನಾ. ಇಲ್ಲಿ ದೇಹ ಅಭಿಮಾನ ಎಷ್ಟಿರುತ್ತೆ, ಶರೀರ ಬಿಡೋ ಸಮಯದಲ್ಲಿ ಎಷ್ಟು ಆತ್ಮ ಕಷ್ಟಪಡುತ್ತೆ. ಬಾಬಾ ಹೇಳ್ತಾರೆ, ಅಲ್ಲಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ. ಈ ಸಬ್ಬು ಬಾತೆ ನೋಟ್ ಕರ್ನಿ ಅವ್ರ ಕರಾನಿ ಹೇ. ಈ ಎಲ್ಲ ಮಾತುಗಳು ನೋಟ್ ಮಾಡ್ಕೋಬೇಕು, ಬೇರೆಯವ್ರಿಗೂ ಮಾಡಿಸ್ಬೇಕು. ಅವರೂ ಕೋವಿ ಆಪ್ ಸಮಾನ್ ಹೀರೆ ಜೈಸಾ ಬನಾನಾ ಪಡೆ. ಬೇರೆಯವರನ್ನು ಸಹ ತಮ್ಮ ಸಮಾನ ವಜ್ರದ ರೀತಿ ಮಾಡಬೇಕಾಗಿ ಬರುತ್ತೆ. ಜಿತನಾ ಪುರುಷಾರ್ಥ ಕರೆಂಗೆ ಉತನಾ ಊಂಚ್ ಪದ ಪಾಯಂಗೆ. ಎಷ್ಟು ಪುರುಷಾರ್ಥ ಮಾಡ್ತೀರಿ ಅಷ್ಟು ಶ್ರೇಷ್ಠ ಪದವಿ ಪಡೀತೀರಿ. ಈ ಬಾಪ್ ಸಮಜಾತೆ ಹೇ. ಇಲ್ಲಿ ತಂದೆ ತಿಳಿಸೋದು, ಈ ಕೊಯ್ ಸಾಧು ಮಹಾತ್ಮ ನಹಿ. ಇಲ್ಲಿ ಯಾರೇ ಸಾಧು ಮಹಾತ್ಮ ತಿಳಿಸೋದಿಲ್ಲ. ಈ ಜ್ಞಾನ ಬಡೆ ಮಜೆ ಕಾ ಹೇ, ಇಸ್ಕೋ ಅಚ್ಚಿ ರೀತಿ ಧಾರಣ ಕರ್ನಾ ಹೇ. ಈ ಜ್ಞಾನ ಬಹಳ ಮೋಜಿನದು, ಇದನ್ನು ಚೆನ್ನಾಗಿ ಧಾರಣೆ ಮಾಡಬೇಕು. ಐಸೆ ನಹಿ ಬಾಪ್ ಸೆ ಸುನಾ ಫಿರ್ ಯಹಾ ಕಿ ಯಹಾ ರಹಿ. ಈ ರೀತಿಯಲ್ಲ, ಕೇಳೋ ಸಮಯದಲ್ಲಿ ಕೇಳಿದ್ವಿ ತಂದೆಯಿಂದ, ನಂತರ ಇಲ್ಲಿದು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ವಿ, ಆ ಥರ ಅಲ್ಲ. ಗೀತ್ ಮೇ ಸುನಾನ, ಹಾಡಲು ಸಹ ಕೇಳಿದ್ರಲ್ವಾ, ಏನು ಕಾತೆ ಸಾತ್ ಲೇ ಜಾವೋ. ಹಾಡಲು ಸಹ ಏನು ಹೇಳಿದ್ದಾರೆ, ಜೊತೆಯಲ್ಲಿ ಕರ್ಕೊಂಡೋಗಿ. ತುಮ್ ಇನ್ ಬಾತೋಂ ಕೋ ಆಗೆ ನಹಿ ಸಮಜ್ತೆ ಥೆ, ಅಬ್ ಬಾಪ್ ನೆ ಸಮಜಾಯಾ ಹೈ ತಬ್ ಸಮಜ್ತೆ ಹೋ. ಮೊದಲು ಈ ಮಾತುಗಳನ್ನು ನೀವೂ ತಿಳ್ಕೊಂಡಿರಲಿಲ್ಲ, ಈಗ ತಂದೆ ತಿಳಿಸ್ತಾರೆ ಅಂದಾಗ ತಿಳ್ಕೊಳ್ತೀರಿ. अच्छा मीठे मीठे सिकिलरे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग, नमस्ते नमस्ते नमस्ते. धारणा के लिए मुख्य सार. पढ़ाई में कभी गफलत नहीं करनी है. ಓದಿನಲ್ಲಿ ಎಂದು ತಪ್ಪು ಮಾಡಬಾರ್ದು. ಸ್ವದರ್ಶನ್ ಚಕ್ರಧಾರಿ ಬನ್ಕರ್ ರಹನಾ ಹೇ. ಸ್ವದರ್ಶನ ಚಕ್ರಧಾರಿಯಾಗಿ ಇರಬೇಕು. ಹೀರೆ ಜೈಸಾ ಬನಾನೆ ಕಿ ಸೇವಾ ಕರ್ನಿ ಹೇ. ವಜ್ರದ ರೀತಿ ಮಾಡುವಂತಹ ಸೇವೆ ಮಾಡಬೇಕು. ಎರಡನೇದು ಸಚ್ಚಿ ಕಮಾಯಿ ಕರ್ನಿ ಅವ್ರ ಕರಾನಿ ಹೈ. ಸತ್ಯವಾದ ಸಂಪಾದನೆ ಮಾಡಬೇಕು ಮತ್ತು ಬೇರೆಯವರಿಂದ ಮಾಡಿಸ್ಬೇಕು.
अपनी पुरानी सब चीज़ें एक्सचेंज करनी है. ನಮ್ಮದು ಹಳೆಯದು ಎಲ್ಲ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಬೇಕು. ಕುಸಂಗ ಸೆ ಅಪನಿ ಸಂಭಾಲ್ ಕರ್ನಿ ಹೈ. ಕುಸಂಗದಿಂದ ತಮ್ಮ ಸಂಭಾಲನೆ ಮಾಡಿಕೊಳ್ಬೇಕು. वरदान. जहान के नूर बन भक्तों को नज़र से निहाल करने वाले दर्शनीय मूर्त भव. ಪ್ರಪಂಚದ ಬೆಳಕಾಗಿ ಭಕ್ತರನ್ನು ತನ್ನ ದೃಷ್ಟಿಯಿಂದ ಸಂಪನ್ನ ಮಾಡುವಂಥವರು ದರ್ಶನೀಯ ಮೂರ್ತಿ ಆಗಿ. सारा विश्व आप जहान के आंखों की दृष्टि लेने के लिए इंतज़ार में है. ಇಡೀ ವಿಶ್ವ ತಾವು ಪ್ರಪಂಚದ ಕಣ್ಣುಗಳ ದೃಷ್ಟಿಯನ್ನು ಪಡೆಯಲಿಕ್ಕಾಗಿ ನಿರೀಕ್ಷಣೆಯಲ್ಲಿದ್ದಾರೆ. ಪ್ರಪಂಚದ ಕಣ್ಣುಗಳು ನೀವು, ಪ್ರಪಂಚದ ಬೆಳಕು. जब आप जहान के नूर अपने संपूर्ण स्टेज तक पहुँचेंगे. ಯಾವಾಗ ತಾವು ಪ್ರಪಂಚದ ಬೆಳಕು ಪ್ರಕಾಶ ತಮ್ಮ ಸಂಪೂರ್ಣ ಸ್ಟೇಜನ್ನು ತಲುಪ್ತೀರಿ. ಅರ್ಥಾತ್ ಸಂಪೂರ್ಣತಾಕಿ ಆಂಕ್ ಖೋಲ್ತೆ, ತಮ್ಮ ಸಂಪೂರ್ಣತೆಯ ಕಣ್ಣನ್ನು ತೆಗೀತೀರಿ. ತಬ್ ಸೆಕೆಂಡ್ ಮೇ ವಿಶ್ವ ಪರಿವರ್ತನೆ ಹೋಗ. ಆಗ ಒಂದು ಸೆಕೆಂಡಿನಲ್ಲಿ ವಿಶ್ವ ಪರಿವರ್ತನೆ ಆಗುತ್ತೆ. फिर आप दर्शनीय मूर्त आत्माएं अपनी नज़र से भक्त आत्माओं को निहाल कर सकेंगे. ನಂತರ ತಾವು ದರ್ಶನೀಯ ಮೂರ್ತಿ ಆತ್ಮಗಳು ತಮ್ಮ ದೃಷ್ಟಿಯಿಂದ ಭಕ್ತ ಆತ್ಮಗಳನ್ನು ಸಂಪನ್ನ ಮಾಡಬಹುದು. ನಜರ್ ಸೆ ನಿಹಾಲ್ ಹೋನೆ ವಾಲೋಂ ಕಿ ಲಂಬಿ ಕ್ಯೂ ಹೈ. ಅದರಿಂದ ಈ ರೀತಿ ನಮ್ಮ ದೃಷ್ಟಿಯಿಂದ ಸಂಪನ್ನರಾಗುವಂಥವ್ರದ್ದು ಕ್ಯೂ, ಭಕ್ತರ ಕ್ಯೂ ಬಹಳ ಉದ್ದನೆ ಕ್ಯೂ ಇದೆ. ಇಸ್ಲಿಯೇ ಸಂಪೂರ್ಣತಾಕಿ ಆಂಕ್ ಖುಲಿ ರಹೆ. ಆದ್ದರಿಂದ ತಮ್ಮ ಸಂಪೂರ್ಣತೆಯ ಕಣ್ಣು ಯಾವಾಗಲೂ ತೆಗೆದಿರಬೇಕು. ಆಂಕೋಂ ಕಾ ಮಲ್ನಾ ಅವ್ರ ಸಂಕಲ್ಪೋಂ ಕಾ ಗುಟ್ಕಾ ವ ಜುಟ್ಕಾ ಖಾನ ಬಂದ್ ಕರೋ. ಅವರು ಸಂಪನ್ನರಾಗಲಿಕ್ಕಾಗಿ, ನಮ್ಮ ದೃಷ್ಟಿಯಿಂದ ಸಂಪನ್ನರಾಗಲಿಕ್ಕಾಗಿ ಅವರು ನಮ್ಮ ಮುಂದೆ ನಿಂತಿದ್ದಾರೆ. ನಾವೀಗ ಕಣ್ಣು ಉಜ್ಜಿಕೊಂಡ್ರೆ, ಬಾಬಾ ಹೇಳ್ತಾರೆ ಕಣ್ಣು ಉಜ್ಜಿಕೊಳ್ಳೋದು ಅಂದರೆ ಸಂಕಲ್ಪಗಳ ಒಂದು ಏನು ತೂಕಡಿಕೆ ಆಕಳಿಸೋದು, ಸಂಕಲ್ಪಗಳ ಕಷ್ಟ ಮತ್ತು ಸಂಕಲ್ಪಗಳ ತೂಕಡಿಕೆ ಇದೆಲ್ಲ ಬಂದ್ ಮಾಡಿ ತಬ್ ದರ್ಶನೀಯ ಮೂರ್ತ್ ಬನ್ ಸಕೆಂಗೆ. ಆಗ ದರ್ಶನೀಯ ಮೂರ್ತಿ ಆಗ್ಬಿಡ್ತೀರಾ. ಸ್ಲೋಗನ್. ನಿರ್ಮಲ್ ಸ್ವಭಾವ ನಿರ್ಮಾಣತಾ ಕಿ ನಿಶಾನಿ ಹೈ. ನಿರ್ಮಲ್ ಬನೋ ತೋ ಸಫಲತಾ ಮಿಲೇಗಿ. ನಿರ್ಮಲ ಸ್ವಭಾವ ನಿರ್ಮಾಣತೆಯ ನಿಶಾನಿ, ನಮ್ರತೆಯ ಗುರುತಾಗಿದೆ. ನಿರ್ಮಲರಾಗಿ ಆಗ ಸಫಲತೆ ಸಿಗುತ್ತೆ. अपने शक्तिशाली मनसा द्वारा सकाश देने की सेवा करो. मन बुद्धि को एकाग्र करने के लिए मन मना भव के मंत्र को सदा स्मृति में रखो. ಮನಸಾ ಶಕ್ತಿಶಾಲಿ ಸೇವೆಗಾಗಿ ಯಾವುದು ಬೇಕಾಗಿದೆ? ಮನಸ್ಸು ಬುದ್ಧಿಯ ಏಕಾಗ್ರತೆ. ಅದಕ್ಕಾಗಿ ಮನ್ಮನಾಭವದ ಮಂತ್ರವನ್ನು ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ಳಿ. मनमनाभव के मंत्र की प्रैक्टिकल धारणा से पहले नंबर आ सकते हैं. ಮನ್ಮನಾಭವದ ಮಂತ್ರದ ಪ್ರಾಕ್ಟಿಕಲ್ ಧಾರಣೆಯಿಂದ ಮನ್ಮನಾಭವ ಮಂತ್ರದ ಸ್ವರೂಪರಾಗ್ಬಿಡಬೇಕು. ಪ್ರಾಕ್ಟಿಕಲ್ ಧಾರಣೆಯಿಂದ ಮೊದಲನೇ ನಂಬರಲ್ಲಿ ಬರ್ಬೋದು. ಮನ್ ಕಿ ಏಕಾಗ್ರತಾ ಅರ್ಥಾತ್ ಮನಸ್ಸಿನ ಏಕಾಗ್ರತೆ ಅರ್ಥಾತ್ ಏಕ್ ಕಿ ಯಾದ್ ಮೇ ರಹನ, ಒಬ್ಬರ ನೆನಪಿನಲ್ಲಿ ಇರುವಂತಹದ್ದು. ಏಕಾಗ್ರ ಹೋನ ಯಹಿ ಏಕಾಂತ ಹೈ. ಈ ರೀತಿ ಏಕಾಗ್ರ ಆಗೋದು ಇದೇ ಏಕಾಂತನೂ ಆಗಿದೆ. ಎಲ್ಲದರಿಂದ ಡಿಟ್ಯಾಚ್ ಆಗುವಂತಹದ್ದು ಏಕಾಂತ ಆಗಿದೆ.
जब सर्व आकर्षणों के ವೈಬ್ರೇಷನ್ से ಅಂತರ್ಮುಖ ಬನೆಂಗೆ, ಯಾವಾಗ ಎಲ್ಲ ಆಕರ್ಷಣೆಗಳ ವೈಬ್ರೇಷನ್ನಿಂದ ಅಂತರ್ಮುಖಿ ಆಗ್ತೀರಿ, तब मनसा द्वारा पूरे विश्व को सकाश देने की सेवा कर सकेंगे. ಆಗ ಮನಸ್ಸಿನ ಮೂಲಕ ಪೂರ್ಣ ವಿಶ್ವಕ್ಕೆ ಸಕಾಶ ಕೊಡುವ ಸೇವೆ ಮಾಡಬಹುದು. ಅಚ್ಚಾ, ಓಂ ಶಾಂತಿ.